ಕರ್ಮದ ಪಥದಲ್ಲಿ ಮುನ್ನುಗ್ಗಲು ಮನಸ್ಸು ಮಾಡಿರಿ. ಯಾಕೆಂದರೆ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸದಿದ್ದರೆ ಅದನ್ನು ಎಂದಿಗೂ ಪೂರ್ಣಗೊಳಿಸಲು ಸಾಧ್ಯವೇ ಇಲ್ಲ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವುದೇ ಅತ್ಯಂತ ಕಠಿಣವಾದ ಭಾಗ. ಆದ್ದರಿಂದ ಆರಂಭಿಸಲು ಹೆಜ್ಜೆ ಇಡುವುದರಿಂದ ಹಿಂಜರಿಯದಿರಿ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮೆಲ್ಲರಿಗೂ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಪ್ರೀತಿಪೂರ್ವಕ ಸ್ವಾಗತ. ಜೀವನದ ಮೂಲಭೂತ ಸತ್ಯಗಳು, ಆತ್ಮದ ಅರಿವು ಮತ್ತು ಭಗವದ್ಗೀತೆಯ ಅಮೂಲ್ಯ ಬೋಧನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಈ ಪವಿತ್ರ ವೇದಿಕೆಗೆ ಬಂದಿರುವ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ನಮಸ್ಕಾರಗಳು. ನಮ್ಮ ಹಿಂದೂ ಧರ್ಮ ಮತ್ತು ದಿವ್ಯ ಗ್ರಂಥಗಳ ವಿಚಾರಧಾರೆಗಳನ್ನು ಸಹಜ ಕನ್ನಡದಲ್ಲಿ ಶಾಂತ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ನಿಮ್ಮೆಲ್ಲರ ಮನಸ್ಸಿಗೆ ತಲುಪಿಸುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಈ ವಿಚಾರಗಳ ಮೂಲಕ ನಿಮ್ಮ ಜೀವನದ ಪ್ರತಿದಿನದ ಸವಾಲುಗಳನ್ನು ದೈವಿಕ ಶಕ್ತಿಯಿಂದ ಎದುರಿಸಲು ನಾವು ನಿಮಗೆ ಸ್ಫೂರ್ತಿ ನೀಡಲು ಬಯಸುತ್ತೇವೆ. ಇಂದಿನ ಈ ಪ್ರವಚನವು ಶ್ರೀಕೃಷ್ಣ ಪರಮಾತ್ಮನು ನೀಡಿರುವ ಮಹತ್ವದ ಸಂದೇಶಗಳ ಕುರಿತು ಇದೆ. ದಯವಿಟ್ಟು ಶಾಂತ ಮನಸ್ಸಿನಿಂದ ಆಲಿಸಿ. 1. ಯಶಸ್ಸು ಮತ್ತು ಆತ್ಮವಿಶ್ವಾಸದ ಮಹತ್ವ. ಪರಮಾತ್ಮ ಶ್ರೀಕೃಷ್ಣನು ನುಡಿಯುತ್ತಾರೆ, ಆಲಸ್ಯ ಎಂಬುದು ಮನುಷ್ಯನ ಅತಿದೊಡ್ಡ ಶತ್ರು. ಆಲಸಿ ವ್ಯಕ್ತಿ ಎಂದಿಗೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಯಾವ ಮನುಷ್ಯನು ತನ್ನ ಜೀವನದಲ್ಲಿ ಹೆಚ್ಚು ಐಷಾರಾಮಿ ಮತ್ತು ಸುಖಭೋಗಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾನೋ ಅಂತಹ ವ್ಯಕ್ತಿಗೆ ಕಠಿಣ ಪರಿಶ್ರಮ ಮತ್ತು ತ್ಯಾಗ ಮಾಡುವುದು ಎಂದಿಗೂ ಇಷ್ಟವಾಗುವುದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟಪಡದ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ಸಿನ ಉತ್ತುಂಗವನ್ನು ಹೇಗೆ ತಾನೇ ಮುಟ್ಟಲು ಸಾಧ್ಯ? ಆಲಸ್ಯವು ಯಶಸ್ಸಿನ ಹಾದಿಯಲ್ಲಿನ ದೊಡ್ಡ ಕಲ್ಲು. ಆದ್ದರಿಂದ ನೀವು ಯಾವುದೇ ಒಂದು ಕೆಲಸವನ್ನು ಕೈಗೊಳ್ಳಲು ಬಯಸಿದರೆ ತಡಮಾಡದೆ ಇಂದಿನಿಂದಲೇ ಆಲಸ್ಯವನ್ನು ತ್ಯಜಿಸಿರಿ. ನಿಮ್ಮ ಕರ್ತವ್ಯವನ್ನು ಅಥವಾ ನಿಮ್ಮ ಕೆಲಸವನ್ನು ನಾಳೆಗೆ ಅಥವಾ ಮುಂದಿನ ಕಾಲಕ್ಕೆ ಎಂದಿಗೂ ಮುಂದೂಡಬಾರದು. ಯಾವ ವ್ಯಕ್ತಿ ಸಮಯದ ನಿಜವಾದ ಮಹತ್ವವನ್ನು ಅರ್ಥಮಾಡಿಕೊಳ್ಳುವುದಿಲ್ಲವೋ ಅವನು ತನ್ನ ಅಮೂಲ್ಯ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾನೆ. ಆ ರೀತಿ ಸಮಯವನ್ನು ವ್ಯರ್ಥ ಮಾಡಿದಾಗ ಅಂತಿಮವಾಗಿ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಅಥವಾ ಸಾಧಿಸಲು ಅವನ ಬಳಿ ಸಾಕಷ್ಟು ಸಮಯ ಉಳಿದಿರುವುದಿಲ್ಲ. ಸಮಯ ಎಂಬುದು ಭಗವಂತ ನೀಡಿದ ಅಮೂಲ್ಯ ಸಂಪತ್ತು. ಅದನ್ನು ಸದ್ಬಳಕೆ ಮಾಡದಿದ್ದರೆ ಜೀವನದ ಕೊನೆಯಲ್ಲಿ ಕೈಯಲ್ಲಿ ಕೇವಲ ಶೂನ್ಯ ಮಾತ್ರ ಉಳಿಯುತ್ತದೆ. ಮನುಷ್ಯನು ತನ್ನ ಜೀವನದಲ್ಲಿ ಯಶಸ್ವಿಯಾಗದಿರಲು ಇರುವ ಮುಖ್ಯ ಕಾರಣಗಳಲ್ಲಿ ಒಂದು ಏನೆಂದರೆ ಆ ವ್ಯಕ್ತಿಗೆ ತನ್ನ ಸಾಮರ್ಥ್ಯದ ಮೇಲೆ, ತನ್ನ ಶಕ್ತಿಯ ಮೇಲೆ ನಂಬಿಕೆ ಇಲ್ಲದಿರುವುದು. ಜೀವನದಲ್ಲಿ ಯಾರಿಗೆ ತಮ್ಮ ಮೇಲೆ ಸಂಪೂರ್ಣ ವಿಶ್ವಾಸವಿರುತ್ತದೆಯೋ ಅಂತಹ ವ್ಯಕ್ತಿ ಮಾತ್ರ ಯಶಸ್ಸನ್ನು ಸಾಧಿಸುತ್ತಾನೆ. ಸ್ವಂತದ ಮೇಲೆ ವಿಶ್ವಾಸವಿಲ್ಲದ ಮನುಷ್ಯನು ಎಷ್ಟೇ ಸಾಮರ್ಥ್ಯ ಹೊಂದಿದ್ದರೂ ಅಥವಾ ಎಂತಹ ಅನುಕೂಲಕರ ಪರಿಸ್ಥಿತಿಗಳಿದ್ದರೂ ಎಂದಿಗೂ ಯಶಸ್ವಿಯಾಗಲಾರನು. ಆತ್ಮವಿಶ್ವಾಸವೇ ಪರಮಾತ್ಮನ ಮೇಲಿನ ನಂಬಿಕೆಯ ಮೊದಲ ಹೆಜ್ಜೆ. ಆಂತರಿಕ ಶಕ್ತಿಯೇ ನಮ್ಮನ್ನು ಮುನ್ನಡೆಸುತ್ತದೆ. 2. ಅವಮಾನ ಮತ್ತು ದೈವದ ಇಚ್ಛೆ. ಕರ್ಣ ಮತ್ತು ಕೃಷ್ಣನ ಸಂವಾದ. ಒಮ್ಮೆ ದಾನವೀರ ಕರ್ಣನು ಭಗವಾನ್ ಶ್ರೀಕೃಷ್ಣನ ಮುಂದೆ ತನ್ನ ಮನಸ್ಸಿನ ದುಃಖವನ್ನು ಮತ್ತು ನೋವಿನ ಕಥೆಯನ್ನು ವಿವರಿಸಿದನು. ಕರ್ಣನು ಶ್ರೀಕೃಷ್ಣನನ್ನು ಕುರಿತು ಹೀಗೆ ಹೇಳಿದನು, ಹೇ ಪ್ರಭು, ನನ್ನ ಜನನ ಆದ ಕೂಡಲೇ ನನ್ನ ತಾಯಿ ನನ್ನನ್ನು ತ್ಯಜಿಸಿದರು. ಇದರಲ್ಲಿ ನನ್ನದೇನೋ ತಪ್ಪು ಇತ್ತು? ಮುಂದೆ ಗುರು ದ್ರೋಣಾಚಾರ್ಯರು ನನ್ನನ್ನು ಕ್ಷತ್ರಿಯ ಎಂದು ಒಪ್ಪಿಕೊಳ್ಳದೆ ನನಗೆ ಬಿಲ್ಲು ವಿದ್ಯೆಯನ್ನು ನೀಡಲು ನಿರಾಕರಿಸಿದರು. ಆ ಒಂದು ತಾರತಮ್ಯದಲ್ಲಿ ನನ್ನ ಪಾತ್ರವೇನೂ ಇತ್ತು? ಅಷ್ಟೇ ಅಲ್ಲದೆ ದ್ರೌಪದಿಯ ಸ್ವಯಂವರದ ಸಂದರ್ಭದಲ್ಲಿ ನಾನು ಮಹಾರಾಜರ ಕುಟುಂಬಕ್ಕೆ ಸೇರಿದವನಲ್ಲ ಎಂಬ ಕಾರಣಕ್ಕಾಗಿ ನನ್ನನ್ನು ಅತಿ ಹೀನಾಯವಾಗಿ ಅವಮಾನಿಸಲಾಯಿತು. ಈ ಎಲ್ಲ ನೋವುಗಳಿಗೂ ಅವಮಾನಗಳಿಗೂ ನಾನು ನಿಜವಾಗಿ ಅರ್ಹನಾಗಿದ್ದೇನೆಯೇ ಎಂದು ಕರ್ಣನು ಪ್ರಶ್ನಿಸಿದನು. ಕರ್ಣನ ಆಳವಾದ ದುಃಖವನ್ನು ಕೇಳಿದ ಭಗವಾನ್ ಶ್ರೀಕೃಷ್ಣನು ಅದಕ್ಕೆ ಉತ್ತರವಾಗಿ ಕರ್ಣನಿಗೆ ಬಹಳ ಮುಖ್ಯವಾದ ಒಂದು ಜೀವನ ಪಾಠವನ್ನು ಬೋಧಿಸಿದನು. ಶ್ರೀಕೃಷ್ಣನು ಹೀಗೆಂದನು, ಹೇ ಕರ್ಣ, ನೀನು ಹೇಳುತ್ತಿರುವ ನಿನ್ನ ಕಥೆಯನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಗಮನವಿಟ್ಟು ಕೇಳು. ನನ್ನ ಜನ್ಮವೂ ಆಯಿತು. ಆಗ ನಾನು ಎಲ್ಲಿ ಜನಿಸಿದೆ? ಕತ್ತಲು ತುಂಬಿದ ಕಾರಾಗೃಹದಲ್ಲಿ. ನಾನು ಹುಟ್ಟಿದ ತಕ್ಷಣ ನನ್ನ ಎದುರಿನಲ್ಲಿ ಮರಣವು ನನ್ನನ್ನು ಕಾಯುತ್ತಾ ನಿಂತಿತ್ತು. ನಾನು ಜನ್ಮ ತಾಳಿದ ರಾತ್ರಿಯೇ ನನ್ನ ಹೆತ್ತ ತಂದೆ ತಾಯಿಗಳಿಂದ ನನ್ನನ್ನು ಶಾಶ್ವತವಾಗಿ ಬೇರ್ಪಡಿಸಲಾಯಿತು. ನಾನು ತಲುಪಿದ ಹೊಸ ಸ್ಥಳದಲ್ಲಿ ಒಂದು ಬಡ ಕುಟುಂಬದಲ್ಲಿ ಇರಬೇಕಾದ ಎಲ್ಲಾ ಕಾರ್ಯಗಳನ್ನು ನಾನು ಮಾಡಬೇಕಾಯಿತು. ಅದರಲ್ಲಿ ದನಗಳ ಗೊಬ್ಬರವನ್ನು ನನ್ನ ಕೈಗಳಿಂದಲೇ ತೆಗೆಯುವ ಕೆಲಸ ಕೂಡ ಸೇರಿತ್ತು. ನಾನು ಸರಿಯಾಗಿ ನಡೆಯಲು ಸಾಧ್ಯವಿಲ್ಲದಿದ್ದ ಬಾಲ್ಯದ ದಿನಗಳಲ್ಲಿಯೇ ನನ್ನ ಮೇಲೆ ಭಯಂಕರವಾದ ಮಾರಣಾಂತಿಕ ದಾಳಿಗಳು ಪದೇ ಪದೇ ನಡೆದವು. ನನ್ನನ್ನು ಕೊಲ್ಲಲು ದುಷ್ಟಜನರು ಹಲವು ಬಾರಿ ಪ್ರಯತ್ನಿಸಿದರು. ನನ್ನ ಬಾಲ್ಯದಲ್ಲಿ ಸರಿಯಾದ ವಿದ್ಯಾಭ್ಯಾಸ ಸಿಗಲಿಲ್ಲ. ಯಾವುದೇ ಅರಮನೆಯಲ್ಲಿ ನಾನು ಬೆಳೆಯಲಿಲ್ಲ. ನನಗೆ ಯಾವುದೇ ಗುರುಕುಲದ ಉತ್ತಮ ಶಿಕ್ಷಣ ದೊರೆಯಲಿಲ್ಲ ಮತ್ತು ನನ್ನ ರಕ್ಷಣೆಗಾಗಿ ಯಾವುದೇ ದೊಡ್ಡ ಸೈನ್ಯ ಕೂಡ ನನ್ನ ಹಿಂದೆ ಇರಲಿಲ್ಲ. ಶ್ರೀಕೃಷ್ಣನು ಮುಂದುವರಿದು ಹೇಳಿದನು, ಆದರೂ ನನ್ನ ಚಿಕ್ಕಪ್ಪ ಮಾಮ ನನ್ನನ್ನು ತನ್ನ ಅತ್ಯಂತ ದೊಡ್ಡ ಶತ್ರು ಎಂದು ಪರಿಗಣಿಸಿದ್ದನು. ನನ್ನ ಜೀವನವೂ ಕೂಡ ಅನೇಕ ದೊಡ್ಡ ದೊಡ್ಡ ಸವಾಲುಗಳು ಮತ್ತು ಕಷ್ಟದ ಅನುಭವಗಳ ಮೂಲಕ ಸಾಗಿದೆ. ಈ ಬದುಕಿನಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ಬಾರಿ ಅವಮಾನವಾಯಿತು ಎಂಬುದು ಅಷ್ಟು ಮುಖ್ಯವಲ್ಲ. ಮುಖ್ಯವಾದ ವಿಷಯ ಏನೆಂದರೆ ನೀವು ಆ ಅವಮಾನಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಿದ್ದೀರಿ. ನಿಮ್ಮ ಬಳಿ ಇರುವ ಜ್ಞಾನ ಮತ್ತು ವಿವೇಕವನ್ನು ನೀವು ಸರಿಯಾಗಿ ಉಪಯೋಗಿಸುತ್ತಿದ್ದೀರಾ? ಮತ್ತು ಆ ಎಲ್ಲಾ ಸವಾಲುಗಳು ಹಾಗೂ ಅವಮಾನಗಳನ್ನು ದಾಟಿ ನೀವು ಜೀವನದಲ್ಲಿ ಹೇಗೆ ಮುಂದುವರಿಯುತ್ತೀರಿ ಎಂಬುದು ಎಲ್ಲಕ್ಕಿಂತ ಹೆಚ್ಚು ಮಹತ್ವಪೂರ್ಣವಾಗಿದೆ. 3. ಜ್ಞಾನ, ದುಡಿಯುವಿಕೆ ಮತ್ತು ಮನುಷ್ಯ ಸ್ವಭಾವ. ಶ್ರೀಕೃಷ್ಣನು ಹೇಳುತ್ತಾರೆ,
ಜ್ಞಾನವನ್ನು ಕೇವಲ ಪುಸ್ತಕಗಳನ್ನು ಓದುವುದರಿಂದ ಮಾತ್ರ ಕಲಿಯಲು ಸಾಧ್ಯವಿಲ್ಲ. ನಮ್ಮ ಸುತ್ತ ಇರುವ ಸ್ವಾರ್ಥದಿಂದ ತುಂಬಿದ ಜನರ ನಡುವಿನ ವ್ಯವಹಾರಗಳಿಂದಲೂ ನಾವು ಜೀವನದ ಬಗ್ಗೆ ಮತ್ತು ಮನುಷ್ಯರ ನೈಜ ಸ್ವಭಾವದ ಬಗ್ಗೆ ಅನೇಕ ವಿಷಯಗಳನ್ನು ಕಲಿಯುತ್ತೇವೆ. ತಪ್ಪುಗಳು ಯಾರಿಂದ ಆಗುತ್ತವೆ? ಈ ಜಗತ್ತಿನಲ್ಲಿ ಯಾರು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೋ ಅಂತಹವರಿಂದ ಮಾತ್ರ ತಪ್ಪುಗಳಾಗುತ್ತವೆ. ಆದರೆ ನಿಷ್ಪ್ರಯೋಜಕವಾಗಿ ಕೆಲಸವಿಲ್ಲದೆ ಕುಳಿತಿರುವ ಜನರ ಜೀವನವು ಬೇರೆಯವರ ಕೆಟ್ಟತನ ಮತ್ತು ನ್ಯೂನತೆಗಳನ್ನು ಹುಡುಕುವುದರಲ್ಲೇ ಕಳೆದು ಹೋಗುತ್ತದೆ. ಕೆಲಸ ಮಾಡದವರು ಎಂದಿಗೂ ತಪ್ಪುಗಳನ್ನು ಮಾಡುವುದಿಲ್ಲ, ಏಕೆಂದರೆ ಅವರು ಏನನ್ನೂ ಪ್ರಯತ್ನಿಸುವುದಿಲ್ಲ. ಆದರೆ ಈ ಪ್ರಯತ್ನವಿಲ್ಲದ ಬದುಕು ಸಂಪೂರ್ಣವಾಗಿ ನಿರರ್ಥಕ. ಈ ಲೋಕದಲ್ಲಿ ಗೌರವವನ್ನು ವ್ಯಕ್ತಿಗೆ ಕೊಡುವುದಿಲ್ಲ, ಬದಲಾಗಿ ಆ ವ್ಯಕ್ತಿಯ ಅಗತ್ಯತೆ ಅಥವಾ ಅವಶ್ಯಕತೆಗೆ ಮಾತ್ರ ನೀಡಲಾಗುತ್ತದೆ. ಒಂದು ವೇಳೆ ಆ ಅಗತ್ಯತೆ ಅಥವಾ ಕೆಲಸವು ಪೂರ್ಣಗೊಂಡರೆ ಆ ಕ್ಷಣವೇ ಗೌರವವು ಸಹ ಅಂತ್ಯಗೊಳ್ಳುತ್ತದೆ. ಈ ಸತ್ಯವನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು. ಮಾತನಾಡಲು ಕಲಿಯಿರಿ. ಸರಿಯಾದ ಸಮಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಧೈರ್ಯ ತೋರಿಸಿ. ಇಲ್ಲವಾದರೆ ಇಡೀ ಜೀವನ ನೀವು ಬೇರೆಯವರ ಮಾತುಗಳನ್ನು ಕೇಳುತ್ತಾ ಅವರ ನಿರ್ಧಾರಗಳಿಗೆ ತಲೆಬಾಗುತ್ತಾ ಇರಬೇಕಾಗುತ್ತದೆ. ಹಾರುವುದರಲ್ಲಿ ಯಾವುದೇ ತಪ್ಪಿಲ್ಲ. ನೀವು ಸಂತೋಷದಿಂದ ಮತ್ತು ಯಶಸ್ಸಿನ ಉತ್ತುಂಗದಲ್ಲಿ ಹಾರಬಹುದು. ಆದರೆ ನೀವು ಹಾರುತ್ತಿರುವ ಎತ್ತರದಿಂದ ನಿಮಗೆ ಭೂಮಿ ಸ್ಪಷ್ಟವಾಗಿ ಕಾಣಿಸುತ್ತಿರಬೇಕು. ಅಂದರೆ ನೀವು ನಿಮ್ಮ ಮೂಲವನ್ನು, ನಿಮ್ಮ ಬೇರುಗಳನ್ನು, ನಿಮ್ಮ ನೈಜತೆಯನ್ನು ಮರೆಯಬಾರದು. ವಿನಯದಿಂದ ಇರಬೇಕು. ಯಾವ ಜನರು ನಿಮ್ಮ ಕುರಿತು ನಿಜವಾಗಿಯೂ ಕಾಳಜಿ ವಹಿಸುತ್ತಾರೋ ಆ ಜನರು ನೀವು ಮೌನವಾಗಿದ್ದಾಗಲೂ ನಿಮ್ಮ ಮಾತನ್ನು ಕೇಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ನಿಮ್ಮ ಹೃದಯದಲ್ಲಿರುವ ಮಾತುಗಳನ್ನು ಅವರು ನಿಮ್ಮ ಶಾಂತ ಸ್ಥಿತಿಯಲ್ಲಿಯೂ ಅರ್ಥಮಾಡಿಕೊಳ್ಳುತ್ತಾರೆ. ಚಿಂತೆಯನ್ನು ಎಷ್ಟು ಮಾಡಬೇಕು? ನಿಮ್ಮ ಕೆಲಸವಾಗಿ ಮುಗಿಯುವಷ್ಟು ಮಾತ್ರ ಚಿಂತೆ ಮಾಡಿ. ಅತಿಯಾದ ಚಿಂತೆಯನ್ನು ಮಾಡಬೇಡಿ, ಅದು ನಿಮ್ಮ ಇಡೀ ಜೀವನವನ್ನೇ ನಾಶ ಮಾಡುತ್ತದೆ. ಅತಿಯಾದ ಆತಂಕವು ಮನಸ್ಸಿನ ನೆಮ್ಮದಿಯನ್ನು ಕದಿಯುತ್ತದೆ. ನೀವು ನಿಮ್ಮ ಮಾತುಗಳನ್ನು ಎಷ್ಟೇ ವಿವೇಕದಿಂದ, ಎಷ್ಟೇ ಜಾಣ್ಮೆಯಿಂದ ಹೇಳಿದರೂ ಕೂಡ ಅದನ್ನು ಕೇಳುವ ಪ್ರತಿಯೊಬ್ಬ ವ್ಯಕ್ತಿಯೂ ಆ ಮಾತುಗಳ ಅರ್ಥವನ್ನು ತನ್ನ ಸ್ವಂತ ಯೋಗ್ಯತೆಗನುಗುಣವಾಗಿ ಮತ್ತು ತನ್ನ ಮನಸ್ಸಿನಲ್ಲಿರುವ ವಿಚಾರಗಳಿಗನುಗುಣವಾಗಿ ಮಾತ್ರ ಗ್ರಹಿಸುತ್ತಾನೆ. ಒಬ್ಬ ಮಹಾಜ್ಞಾನಿಯು ಹೇಳಿದ ಮಾತನ್ನು ಒಬ್ಬ ಪಾಮರನು ಎಂದಿಗೂ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲಾರ. ಈ ಜೀವನದ ಒಂದು ಕಥೆ ಏನೆಂದರೆ, ಇಲ್ಲಿ ನೀವು ಅಂದುಕೊಂಡ ಅಥವಾ ಇಷ್ಟಪಟ್ಟ ಪಾತ್ರವು ನಿಮಗೆ ಸಿಗುವುದಿಲ್ಲ. ಆದರೆ ಪರಮಾತ್ಮನು ನಿಮಗೆ ಕೊಟ್ಟ ಪಾತ್ರವನ್ನು ನೀವು ಅಚ್ಚುಕಟ್ಟಾಗಿ ಮತ್ತು ಸಮರ್ಥವಾಗಿ ನಿರ್ವಹಿಸಬೇಕು. ಜೀವನವನ್ನು ಯಾವಾಗಲೂ ನಿಮ್ಮದೇ ಸಾಮರ್ಥ್ಯದ ಮೇಲೆ, ನಿಮ್ಮ ಆತ್ಮಬಲದ ಮೇಲೆ ಬದುಕಬೇಕು. ಏಕೆಂದರೆ ಇತರರ ಹೆಗಲುಗಳನ್ನು ಕೇವಲ ಮನುಷ್ಯನ ಅಂತಿಮ ಯಾತ್ರೆಗೆ, ಅಂದರೆ ಹೆಣಗಳನ್ನು ಹೊತ್ತುಕೊಂಡು ಹೋಗಲು ಮಾತ್ರ ಉಪಯೋಗಿಸುತ್ತಾರೆ. ನಿಮ್ಮ ಮುಖದ ಮೇಲಿರುವ ನಗುವೆ ದೇವರ ಸಹಿ ಅಥವಾ ದೇವರ ಹಸ್ತಾಕ್ಷರವಾಗಿದೆ. ಆ ಪವಿತ್ರ ನಗುವನ್ನು ನಿಮ್ಮ ಕಣ್ಣೀರಿನಿಂದ ತೊಳೆಯಲು ಅಥವಾ ಕೋಪದಿಂದ ಅಳಿಸಿಹಾಕಲು ಎಂದಿಗೂ ಅವಕಾಶ ಕೊಡಬೇಡಿ. 4. ಸಂಬಂಧಗಳು ಮತ್ತು ಅಹಂಕಾರ. ಯಾವುದೇ ವ್ಯಕ್ತಿ ಈ ಜಗತ್ತಿನಲ್ಲಿ ನಮ್ಮ ಸ್ನೇಹಿತನಾಗಿಯೋ ಅಥವಾ ಶತ್ರುವಾಗಿಯೋ ಹುಟ್ಟಿಬರುವುದಿಲ್ಲ. ನಮ್ಮ ಸ್ವಂತ ನಡತೆ, ನಮ್ಮ ಕೃತ್ಯಗಳು ಮತ್ತು ನಾವು ಬಳಸುವ ಮಾತುಗಳೇ ಜನರನ್ನು ನಮಗೆ ಮಿತ್ರರನ್ನಾಗಿ ಅಥವಾ ಶತ್ರುಗಳನ್ನಾಗಿ ಸೃಷ್ಟಿ ಮಾಡುತ್ತವೆ. ಯಾವ ವ್ಯಕ್ತಿ ಸದಾಕಾಲ ತನ್ನ ದುಃಖದ ಬಗ್ಗೆ, ತನ್ನ ಕಷ್ಟಗಳ ಬಗ್ಗೆ ಅಳುತ್ತಾ ಇರುತ್ತಾನೋ ಅಂತಹ ವ್ಯಕ್ತಿಯ ಮನೆಯ ಬಾಗಿಲ ಬಳಿಗೆ ಬಂದ ಸುಖ ಅಥವಾ ಸಂತೋಷವು ಹೊರಗಿನಿಂದಲೇ ಹಿಂತಿರುಗಿ ಹೋಗುತ್ತದೆ. ಏಕೆಂದರೆ ನಕಾರಾತ್ಮಕತೆಯು ಸಕಾರಾತ್ಮಕತೆಯನ್ನು ಆಕರ್ಷಿಸುವುದಿಲ್ಲ. ಯಾರ ಬಳಿ ಆಸೆ, ಭರವಸೆ ಮತ್ತು ಆತ್ಮಸ್ಥೈರ್ಯ ಇರುತ್ತದೆಯೋ ಅಂತಹ ವ್ಯಕ್ತಿಗಳು ಜೀವನದ ಪ್ರತಿಯೊಂದು ಪರೀಕ್ಷೆಯಲ್ಲಿಯೂ ಖಂಡಿತವಾಗಿಯೂ ಪಾಸಾಗುತ್ತಾರೆ. ಭರವಸೆಯೇ ಜೀವನದ ದೀಪ. ಎಲ್ಲರೂ ನಮ್ಮವರಲ್ಲ ಮತ್ತು ಇದುವೇ ಈ ಲೋಕದ ಕಠಿಣ ಸತ್ಯ. ಈ ಕಾಲದ ಜನರು ಬಹಳ ವಿಚಿತ್ರವಾಗಿದ್ದಾರೆ. ಅವರು ಆಟಿಕೆಗಳನ್ನು ಬಿಟ್ಟು ಮಾನವನ ಸೂಕ್ಷ್ಮ ಭಾವನೆಗಳೊಂದಿಗೆ ಆಟವಾಡಲು ಮುಂದಾಗುತ್ತಾರೆ. ಮನುಷ್ಯನ ಮನಸ್ಸಿನ ಚಿಂತನೆಗಳ 3 ಹಂತಗಳನ್ನು ಶ್ರೀಕೃಷ್ಣನು ವಿವರಿಸುತ್ತಾರೆ. 1. ಮಹಾನ್ ಮನಸ್ಸುಗಳನ್ನು ಹೊಂದಿರುವ ಜನರು ಯಾವಾಗಲೂ ದೊಡ್ಡ ವಿಚಾರಗಳ ಬಗ್ಗೆ, ತತ್ವಗಳ ಬಗ್ಗೆ ಚರ್ಚೆ ನಡೆಸುತ್ತಾರೆ. 2. ಮಧ್ಯಮ ಮಟ್ಟದ ಮನಸ್ಸುಗಳನ್ನು ಹೊಂದಿರುವ ಜನರು ಕೇವಲ ಘಟನೆಗಳ ಬಗ್ಗೆ, ನಡೆದ ವಿಷಯಗಳ ಬಗ್ಗೆ ಮಾತುಕತೆ ನಡೆಸುತ್ತಾರೆ. 3. ಚಿಕ್ಕ ಮನಸ್ಸುಗಳನ್ನು ಹೊಂದಿರುವ ಜನರು ಕೇವಲ ಇತರರ ಬಗ್ಗೆ, ಜನರ ಕುರಿತು ಟೀಕೆ ಮತ್ತು ಚರ್ಚೆ ನಡೆಸುತ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಆದ್ದರಿಂದ ನಿಮ್ಮ ಮನಸ್ಸಿನ ಮಟ್ಟ ಎಂತಹದ್ದು ಎಂದು ನೀವೇ ನಿರ್ಧರಿಸಿಕೊಳ್ಳಬೇಕು. ಅಹಂಕಾರವನ್ನು ಎಂದಿಗೂ ಬೆಳೆಸಿಕೊಳ್ಳಬೇಡಿ. ಅಹಂಕಾರವು ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಕಾಲದ ಈ ದೊಡ್ಡ ಸಾಗರದಲ್ಲಿ ಅದೆಷ್ಟೋ ಶ್ರೇಷ್ಠ ಅಲೆಕ್ಸಾಂಡರ್ಗಳೇ ಮುಳುಗಿ ಹೋಗಿದ್ದಾರೆ. ಅಹಂಕಾರದ ಮುನ್ನುಗ್ಗು ಕೇವಲ ಅಲ್ಪಕಾಲಿಕ. ಈ ಜಗತ್ತಿನಲ್ಲಿ ನಮಗಿಂತ ದೊಡ್ಡವರು, ನಮಗಿಂತ ಶ್ರೇಷ್ಠರು ಇದ್ದೇ ಇರುತ್ತಾರೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. 5. ಮೌನದ ಶಕ್ತಿ ಮತ್ತು ಕರ್ಮದ ನಿಖರತೆ. ಈ ಕೆಳಗಿನ 5 ಸ್ಥಳಗಳಲ್ಲಿ ನೀವು ಯಾವಾಗಲೂ ಮೌನವನ್ನು ಆಶ್ರಯಿಸಬೇಕು. 1. ನಿಮ್ಮ ಮಾತುಗಳಿಗೆ ಯಾವುದೇ ಬೆಲೆ ಅಥವಾ ಪ್ರಾಮುಖ್ಯತೆ ಇಲ್ಲದ ಸ್ಥಳದಲ್ಲಿ. ನಿಮ್ಮ ಮಾತುಗಳನ್ನು ಯಾರೂ ಗೌರವಿಸದಿದ್ದರೆ ಅಲ್ಲಿ ಮೌನವೇ ಶ್ರೇಷ್ಠ. 2. ಮಾತನಾಡಿದ ನಂತರ ನೀವು ಪಶ್ಚಾತ್ತಾಪ ಪಡಬೇಕಾದ ಪರಿಸ್ಥಿತಿ ಎದುರಾಗುವುದಾದರೆ ಅಂತಹ ಸಂದರ್ಭದಲ್ಲಿ ಮೌನದಿಂದ ಇರುವುದು ಒಳ್ಳೆಯದು. 3. ನೀವು ಆಡುವ ಮಾತುಗಳಿಂದ ಯಾರಿಗಾದರೂ ನೋವು ಉಂಟಾಗುತ್ತದೆ ಅಥವಾ ಅವರ ಮನಸ್ಸಿಗೆ ದುಃಖವಾಗುತ್ತದೆ ಎಂದಾದರೆ. 4. ನೀವು ತೀವ್ರವಾದ ಕೋಪದಲ್ಲಿದ್ದಾಗ. ಏಕೆಂದರೆ ಕೋಪದಲ್ಲಿರುವ ಮನುಷ್ಯನು ಯಾವುದೇ ಯೋಚನೆಯಿಲ್ಲದೆ ಏನನ್ನಾದರೂ ಮಾತನಾಡುತ್ತಾನೆ.
ಆ ಮಾತುಗಳು ತರುವ ಹಾನಿ ತುಂಬಾ ದೊಡ್ಡದಿರುತ್ತದೆ. ಆದ್ದರಿಂದ ಕೋಪದ ಸಮಯದಲ್ಲಿ ನಾಲಿಗೆಗೆ ನಿಯಂತ್ರಣ ಇರಬೇಕು. 5. ನಿಮ್ಮ ವಿವೇಕ ಅಥವಾ ಬುದ್ಧಿವಂತಿಕೆಯನ್ನು ಕೇಳುವಂತಹ ಅಥವಾ ಅರ್ಥಮಾಡಿಕೊಳ್ಳುವಂತಹ ಜನರು ನಿಮ್ಮ ಸುತ್ತಲೂ ಇಲ್ಲದಿದ್ದಾಗ ಅಂತಹ ಸಭೆ ಅಥವಾ ಸ್ಥಳದಲ್ಲಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಯಾರಾದರೂ ಒಬ್ಬ ಮನುಷ್ಯನ ಕಷ್ಟವನ್ನು ನೋಡಿ ನಿಮಗೆ ನಿಜವಾಗಿಯೂ ಕಷ್ಟವಾಗುತ್ತದೆ ಅಥವಾ ದುಃಖ ಉಂಟಾಗುತ್ತದೆ ಎಂದಾದರೆ ಆಗ ನೀವು ಒಂದು ಸತ್ಯವನ್ನು ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ಆತ್ಮದಲ್ಲಿ ಪರಮಾತ್ಮನು ನಿಜವಾಗಿಯೂ ವಾಸಿಸುತ್ತಿದ್ದಾನೆ. ಕರುಣೆಯೇ ದೈವತ್ವದ ಲಕ್ಷಣ. ನೀವು ಜೀವನದಲ್ಲಿ ಕೇವಲ ಶಾಂತಿಯನ್ನು ಸುಖವನ್ನು ಹುಡುಕುವುದಕ್ಕೆ ಪ್ರಾಮುಖ್ಯತೆ ಕೊಡಿ. ಮನುಷ್ಯನ ಅಗತ್ಯತೆಗಳು ಅಥವಾ ಆಸೆಗಳು ಎಂದಿಗೂ ಸಂಪೂರ್ಣವಾಗಿ ಪೂರ್ಣಗೊಳ್ಳುವುದಿಲ್ಲ. ಜೀವನದಲ್ಲಿ ಇರುವ ಎಲ್ಲಾ ಜಗಳಗಳು ಮತ್ತು ಮನಸ್ತಾಪಗಳು ಕೇವಲ ಮನುಷ್ಯನ ಆಸೆ ಮತ್ತು ಬಯಕೆಗಳ ಸುತ್ತಲೇ ಇರುತ್ತವೆ. ಯಾರಿಗೂ ದುಃಖ ಬೇಡ ಮತ್ತು ಯಾರಿಗೂ ಕೊರತೆಯೂ ಬೇಡ. ಆದರೆ ಈ ಎರಡರ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದೇ ಕಷ್ಟಕರ. ಯಾವ ವ್ಯಕ್ತಿಯ ಉದ್ದೇಶಗಳು ಮತ್ತು ಇರಾದೆಗಳು ಯಾವಾಗಲೂ ಶುದ್ಧವಾಗಿರುತ್ತವೆಯೋ ಮತ್ತು ನಿರ್ಮಲವಾಗಿರುತ್ತವೆಯೋ ಅಂತಹ ವ್ಯಕ್ತಿಯ ವಿರುದ್ಧವೇ ಅನೇಕ ಬಾರಿ ಜನರು ನಿಲ್ಲುತ್ತಾರೆ. ಏಕೆಂದರೆ ಸತ್ಯ ಮತ್ತು ಪ್ರಾಮಾಣಿಕತೆ ಹಲವರಿಗೆ ಕಹಿ ಎನಿಸುತ್ತದೆ. ಯಾರು ನಿಮ್ಮಿಂದ ಬೇಸರಗೊಂಡಿದ್ದಾರೆಯೋ ಅಥವಾ ನಿಮ್ಮ ಇರುವಿಕೆಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆಯೋ ಅಂತಹ ಜನರನ್ನು ಬಿಟ್ಟುಬಿಡಿ. ಯಾಕೆಂದರೆ ಅವರ ಪಾಲಿಗೆ ನೀವು ಹೊರೆಯಾಗಿ ಉಳಿಯುವುದಕ್ಕಿಂತ ಒಂದು ಒಳ್ಳೆಯ ನೆನಪಾಗಿ ಉಳಿಯುವುದು ಯಾವಾಗಲೂ ಉತ್ತಮ. ಸುಳ್ಳಿನ ವಹಿವಾಟು ಅಥವಾ ಸುಳ್ಳಿನ ಮೇಲೆ ನಿರ್ಮಿಸಿದ ಸಂಬಂಧಗಳು ಹೆಚ್ಚು ದಿನಗಳವರೆಗೆ ನಿಲ್ಲುವುದಿಲ್ಲ. ಆದರೆ ಸತ್ಯವು ಒಂದೇ ಆದರೂ ಸಹ ಅದು ನಿಮ್ಮೊಂದಿಗೆ ಕೊನೆಯವರೆಗೂ ಜೊತೆ ಇರುತ್ತದೆ ಮತ್ತು ನಿಮಗೆ ಧೈರ್ಯ ನೀಡುತ್ತದೆ. ಸತ್ಯಕ್ಕೆ ಯಾವಾಗಲೂ ವಿಜಯವಿದೆ. ಯಾವುದೇ ಒಬ್ಬ ಮನುಷ್ಯನ ಇಂದಿನ ಸ್ಥಿತಿಯನ್ನು ನೋಡಿ ಅವನ ಭವಿಷ್ಯದ ಬಗ್ಗೆ ಎಂದಿಗೂ ಗೇಲಿ ಮಾಡಬೇಡಿ. ಏಕೆಂದರೆ ಸಮಯ ಅಥವಾ ಕಾಲದಲ್ಲಿ ಅಂತಹ ಶಕ್ತಿ ಅಡಗಿದೆ. ಅದು ಕಲ್ಲಿದ್ದಲನ್ನು ಕೂಡ ನಿಧಾನವಾಗಿ ವಜ್ರವನ್ನಾಗಿ ಬದಲಾಯಿಸುತ್ತದೆ. ಕಾಲವು ಯಾರನ್ನೂ ಕಾಯುವುದಿಲ್ಲ ಮತ್ತು ಕಾಲವು ಯಾರಿಗೂ ಅಂಜುವುದಿಲ್ಲ. ಸಮಯವು ತೀರ್ಮಾನ ಮಾಡುವಾಗ ಯಾವುದೇ ಸಾಕ್ಷಿಗಳ ಅಥವಾ ಗವಾಹಿದಾರರ ಅಗತ್ಯವಿರುವುದಿಲ್ಲ. ಕಾಲದ ನ್ಯಾಯವು ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿರುತ್ತದೆ. ಮನುಷ್ಯನ ಕೆಲಸವನ್ನು ಪೂರ್ಣಗೊಳಿಸದೆ ಹಾಳು ಮಾಡುವ ಒಂದು ಶಬ್ದ ಯಾವುದು ಎಂದರೆ ಅದು ನಾಳೆ ಮಾಡುವೆನು ಎಂಬ ಮುಂದೂಡುವ ಅಭ್ಯಾಸ. ನಾಳೆ ಎಂದಿಗೂ ಬರುವುದಿಲ್ಲ. ಕರ್ಮವು ಇಂದೇ ಆಗಬೇಕು. ಜೀವನದಲ್ಲಿ ಅತಿಯಾಗಿ ಮಾತನಾಡುವುದು ಕೂಡ ಒಳ್ಳೆಯದಲ್ಲ ಮತ್ತು ಅಗತ್ಯಕ್ಕಿಂತ ಹೆಚ್ಚು ಮೌನವಾಗಿರುವುದು ಕೂಡ ಅಷ್ಟೊಂದು ಉತ್ತಮವಲ್ಲ. ಇದೊಂದು ಸಮತೋಲನದ ವಿಚಾರ. ಹೇಗೆ ಅತಿಯಾದ ಮಳೆಯಾಗುವುದು ಒಳ್ಳೆಯದಲ್ಲವೋ ಅದೇ ರೀತಿ ಅತಿಯಾದ ಬಿಸಿಲು ಕೂಡ ಒಳ್ಳೆಯದಲ್ಲ. ಪ್ರತಿಯೊಂದರಲ್ಲೂ ಸಮತೋಲನ ಅತಿ ಮುಖ್ಯ. ಆಲೋಚನೆ ಮಾಡಿರಿ, ನಮ್ಮ ಜನ್ಮವು ನಮ್ಮ ಇಷ್ಟದ ಮೇರೆಗೆ ಆಗಿಲ್ಲ, ನಮ್ಮ ಮರಣವೂ ಕೂಡ ನಮ್ಮ ಇಷ್ಟದ ಮೇರೆಗೆ ಆಗುವುದಿಲ್ಲ. ಹಾಗಾದರೆ ಈ ಜನ್ಮ ಮತ್ತು ಮರಣದ ನಡುವೆ ನಡೆಯುವ ಎಲ್ಲಾ ವ್ಯವಸ್ಥೆಗಳು ಕೇವಲ ನಮ್ಮ ಇಚ್ಛೆಯಂತೆ ಹೇಗೆ ನಡೆಯಲು ಸಾಧ್ಯ? ನಾವು ಕೇವಲ ನಮ್ಮ ಕರ್ತವ್ಯವನ್ನು ಮಾತ್ರ ಪಾಲಿಸಬೇಕು. ಜೀವನದಲ್ಲಿ ಬರುವ ಪ್ರತಿಯೊಂದು ಅವಕಾಶದ ಲಾಭವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಿ. ಆದರೆ ಇನ್ನೊಬ್ಬರ ಅಸಹಾಯಕತೆ ಅಥವಾ ಅವರ ಕಷ್ಟದ ಪರಿಸ್ಥಿತಿಯ ದುರುಪಯೋಗವನ್ನು ಎಂದಿಗೂ ಮಾಡಬೇಡಿ. ಜೀವನವು ನಮಗೆ ಅವಕಾಶವನ್ನು ಕೊಟ್ಟರೆ ಅದು ನಮಗೆ ದ್ರೋಹವನ್ನು ಕೂಡ ನೀಡುತ್ತದೆ ಎಂಬುದನ್ನು ಮರೆಯಬೇಡಿ. 6. ಪ್ರೀತಿ, ಕಷ್ಟ ಮತ್ತು ಹೋರಾಟ. ಇಂದಿನ ಈ ಯುಗದಲ್ಲಿ ನೀವು ಸುಖವಾಗಿ ನೆಮ್ಮದಿಯಾಗಿ ಜೀವಿಸಬೇಕೆಂದರೆ ನೀವು ಸ್ವಲ್ಪ ಮಟ್ಟಿಗೆ ಸ್ವಾರ್ಥಿಗಳಾಗಬೇಕಾಗುತ್ತದೆ. ಇದು ನಾವು ಹೇಳುತ್ತಿಲ್ಲ, ಇದು ಈ ಕಲಿಯುಗದ ಕಠಿಣ ಸತ್ಯ. ಯಾರು ನಮ್ಮ ಭಾವನೆಗಳನ್ನು ಗೌರವಿಸುವುದಿಲ್ಲವೋ ಅಂತಹವರ ಹಿಂದೆ ಹುಚ್ಚರಂತೆ ಓಡುವುದು ಪ್ರೀತಿಯ ಲಕ್ಷಣವಲ್ಲ, ಬದಲಾಗಿ ಇದು ಮೂರ್ಖತನದ ಪರಮಾವಧಿ. ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದ ಸ್ಥಳದಿಂದ ದೂರ ಉಳಿಯುವುದು ಲೇಸು. ಹೇಗೆ ಗಾಳಿಯು ಇಡೀ ಹವಾಮಾನದ ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆಯೋ ಅದೇ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಗಳು ಸಹ ದೊಡ್ಡ ದೊಡ್ಡ ಸಂಕಷ್ಟಗಳ ಕ್ಷಣವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಪ್ರಾರ್ಥನೆಗೆ ಅಪಾರ ಶಕ್ತಿಯಿದೆ. ಯಾವುದು ನಿಮ್ಮ ಹೃದಯದಲ್ಲಿ ಇದೆಯೋ ಅದನ್ನು ಹೇಳುವ ಧೈರ್ಯವನ್ನು ನಿಮ್ಮೊಳಗೆ ಇಟ್ಟುಕೊಳ್ಳಿ ಮತ್ತು ಇನ್ನೊಬ್ಬರ ಹೃದಯದಲ್ಲಿ ಏನಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ. ಈ ಎರಡೂ ಸಮತೋಲನದಲ್ಲಿದ್ದರೆ ನಿಮ್ಮ ಸಂಬಂಧಗಳು ಎಂದಿಗೂ ಮುರಿಯುವುದಿಲ್ಲ. ನಿಮ್ಮೊಳಗಿನ ಶ್ರದ್ಧೆ, ತಾಳ್ಮೆ, ಧೈರ್ಯ ಮತ್ತು ಸಕಾರಾತ್ಮಕವಾದ ಆಲೋಚನೆಗಳ ಬೆಂಬಲದಿಂದ ಮನುಷ್ಯನು ಎಷ್ಟೇ ಭಯಂಕರವಾದ ಮತ್ತು ವಿಕಟವಾದ ಪರಿಸ್ಥಿತಿಗಳಲ್ಲಿ ಸಿಲುಕಿದ್ದರೂ ಕೂಡ ಯಶಸ್ವಿಯಾಗಿ ಅದರಿಂದ ಹೊರಬರಲು ಸಾಧ್ಯವಿದೆ. ಇದು ನಿಶ್ಚಿತವಾದ ಸತ್ಯ. ನೀವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭಿಸದಿದ್ದರೆ ಆ ಕೆಲಸವನ್ನು ನೀವು ಎಂದಿಗೂ ಮುಗಿಸಲು ಸಾಧ್ಯವಿಲ್ಲ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವುದು ಆ ಕೆಲಸದ ಅತ್ಯಂತ ಕಠಿಣವಾದ ಭಾಗವಾಗಿರುತ್ತದೆ. ಯಾವತ್ತೂ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಿಕೊಳ್ಳಬೇಡಿ. ಇವತ್ತು ನಿಮ್ಮ ಪರಿಸ್ಥಿತಿ ಕಠಿಣವಾಗಿರಬಹುದು, ನಾಳೆ ಅದು ಇನ್ನೂ ಕೆಟ್ಟದಾಗಿರಬಹುದು. ಆದರೆ ನೆನಪಿಡಿ, ನಾಳೆಯ ನಂತರ ಬರುವ ದಿನವು ಖಂಡಿತವಾಗಿಯೂ ಸುವರ್ಣವಾಗಿ ಪ್ರಕಾಶಮಾನವಾಗಿ ಇರುತ್ತದೆ. ಮನುಷ್ಯನಲ್ಲಿ ಯಾವುದಾದರೂ ಒಂದು ಕೆಲಸವನ್ನು ಸಾಧಿಸುವ ನಿಜವಾದ ಇಚ್ಛಾಶಕ್ತಿ ಇದ್ದರೆ ಈ ಜಗತ್ತಿನಲ್ಲಿ ಅವನಿಗೆ ಯಾವುದೂ ಅಸಾಧ್ಯವಾದದ್ದಲ್ಲ. ಇಚ್ಛಾಶಕ್ತಿಯು ಪರ್ವತವನ್ನು ಕೂಡ ಕರಗಿಸುತ್ತದೆ. ಯಾವ ಸ್ಥಳದಲ್ಲಿ ಇತರರನ್ನು ಅರ್ಥಮಾಡಿಕೊಳ್ಳುವುದು ನಿಮಗೆ ತುಂಬಾ ಕಷ್ಟವಾಗುತ್ತದೆಯೋ ಅಂತಹ ಪರಿಸ್ಥಿತಿಯಲ್ಲಿ ಇತರರನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವ ಬದಲು ನಿಮ್ಮನ್ನೇ ನೀವು ಸಮಾಧಾನಪಡಿಸಿಕೊಳ್ಳುವುದು ಮತ್ತು ಅರ್ಥಮಾಡಿಕೊಳ್ಳುವುದು ಹೆಚ್ಚು ಸೂಕ್ತ.
ನಮ್ಮ ಈ ದೇಹವು ಕೇವಲ ಮಣ್ಣಿನಿಂದ ಮಾಡಲ್ಪಟ್ಟಿದೆ ಮತ್ತು ನಾವು ತೆಗೆದುಕೊಂಡಿರುವ ಉಸಿರು ಕೂಡ ಬೇರೆಯವರಿಂದ ಎರವಲು ಪಡೆದಂತಿದೆ. ಹಾಗಾದರೆ ನಾವು ಯಾವ ವಿಷಯಕ್ಕೆ ತಾನೇ ಹೆಚ್ಚು ಅಹಂಕಾರ ಪಡಬೇಕು? ನಾವು ಈ ಪ್ರಪಂಚದಲ್ಲಿ ಕೇವಲ ಬಾಡಿಗೆದಾರರಾಗಿದ್ದೇವೆ, ತಾತ್ಕಾಲಿಕ ಅತಿಥಿಗಳಾಗಿದ್ದೇವೆ. ಕಷ್ಟಗಳು ಮತ್ತು ತೊಂದರೆಗಳು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಯಾವ ಮನುಷ್ಯನು ತನ್ನ ತೊಂದರೆಗಳ ಮೇಲೆ ಹೆಜ್ಜೆ ಇಟ್ಟು ಮುಂದೆ ಸಾಗುತ್ತಾನೆಯೋ ಅವನು ವಿಜಯಶಾಲಿಯಾಗುತ್ತಾನೆ. ಆದರೆ ಯಾವ ವ್ಯಕ್ತಿ ತನ್ನ ತೊಂದರೆಗಳನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಭಾರವಾಗಿಸಿಕೊಳ್ಳುತ್ತಾನೆಯೋ ಅವನು ಬದುಕು ಕಳೆದುಕೊಂಡು ಹಾಳಾಗುತ್ತಾನೆ. ಜೀವನದಲ್ಲಿ ಅನೇಕ ಬಾರಿ ನಾವು ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ನಮಗೆ ಅರಿವಿಲ್ಲದಂತೆ ಹೊರಬರುತ್ತೇವೆ. ಯಾವುದೋ ಒಂದು ಅದೃಶ್ಯ ಶಕ್ತಿಯು ನಮಗೆ ಸಹಾಯ ಮಾಡುತ್ತಿದೆ ಎಂದೆನಿಸುತ್ತದೆ. ಅದೇ ಅದೃಶ್ಯ ಶಕ್ತಿಯನ್ನು ನಾವು ಪರಮಾತ್ಮ ಎಂದು ಕರೆಯುತ್ತೇವೆ. ಆದ್ದರಿಂದ ನೆನಪಿಟ್ಟುಕೊಳ್ಳಿ, ಇಡೀ ಪ್ರಪಂಚವೇ ನಿಮ್ಮ ಕೈ ಬಿಟ್ಟಾಗ ಈಶ್ವರನು ಖಂಡಿತವಾಗಿಯೂ ನಿಮ್ಮ ಕೈ ಹಿಡಿದು ನಡೆಸುತ್ತಾನೆ. ಕೋಪ ಬಂದಾಗ ಸ್ವಲ್ಪ ನಿಲ್ಲಲು ಕಲಿಯಿರಿ. ತಪ್ಪು ಮಾಡಿದಾಗ ತಪ್ಪು ಒಪ್ಪಿಕೊಂಡು ಸ್ವಲ್ಪ ಬಾಗಲು ಕಲಿಯಿರಿ. ಈ ಎರಡೂ ಸದ್ಗುಣಗಳು ನಿಮಗೆ ಶಾಂತಿಯುತ ಜೀವನವನ್ನು ನೀಡುತ್ತವೆ. ಯಾವುದು ನಿಮ್ಮ ಕೈಯಲ್ಲಿ ನಿಯಂತ್ರಣದಲ್ಲಿ ಇಲ್ಲವೋ ಅಂತಹ ವಿಷಯಗಳ ಬಗ್ಗೆ ನೀವು ಚಿಂತೆ ಮಾಡುತ್ತಾ ಕುಳಿತರೆ ನಿಮ್ಮ ಜೀವನವು ನರಕವಾಗುತ್ತದೆ. ನಿಮ್ಮ ನಿಯಂತ್ರಣದಲ್ಲಿರುವ ವಿಷಯಗಳ ಮೇಲೆ ಮಾತ್ರ ಗಮನಹರಿಸಿ. ಜೀವನದಲ್ಲಿ ಈ ಒಂದು ಪಾಠವು ನನಗೆ ಖಚಿತವಾಗಿ ತಿಳಿದಿದೆ. ನೀವು ಸದಾ ಚಿಂತೆಯಲ್ಲಿ ಮುಳುಗಿದ್ದರೆ ನೀವು ಒಬ್ಬರೇ ನಾಶವಾಗುತ್ತೀರಿ. ಆದರೆ ನೀವು ನಿರ್ಭಯರಾಗಿದ್ದರೆ ಮತ್ತು ನಿಶ್ಚಿಂತೆಯಿಂದ ಇದ್ದರೆ ನಿಮ್ಮನ್ನು ನೋಡಿ ಇಡೀ ಪ್ರಪಂಚವೇ ನಿಮ್ಮ ಹಿಂದೆ ನಡೆಯುತ್ತದೆ. ಒಂಟಿತನದಲ್ಲಿ ಒಂದು ವಿಶಿಷ್ಟವಾದ ಸಂತೋಷವಿದೆ. ಆ ಏಕಾಂತದಲ್ಲಿ ಯಾರಾದರೂ ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂಬ ಭಯ ಇರುವುದಿಲ್ಲ. ನೀವು ನಿಮ್ಮನ್ನು ನೀವೇ ದುರ್ಬಲ ಎಂದು ತಿಳಿದುಕೊಂಡಿದ್ದೀರಿ. ಆದರೆ ನೀವು ಮಾಡಬಹುದಾದ ಕೆಲಸವನ್ನು ಬೇರೆ ಯಾರೂ ಈ ಜಗತ್ತಿನಲ್ಲಿ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣ ವಿಶ್ವಾಸವಿಡಿ. ನಿಮ್ಮ ಅದೃಷ್ಟವು ನೀವು ಕುಳಿತು ಯೋಚಿಸುವುದರಿಂದ ಬದಲಾಗುವುದಿಲ್ಲ. ನಿಮ್ಮ ಅದೃಷ್ಟ ಬದಲಾಗಬೇಕೆಂದರೆ ಅದು ನಿಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ಬದಲಾಗುತ್ತದೆ. ಜೀವನವು ಬಹಳ ಚಿಕ್ಕದಾಗಿದೆ. ಆದ್ದರಿಂದ ಯಾವುದೋ ಒಬ್ಬ ವ್ಯಕ್ತಿಯ ಬೆನ್ನನ್ನು ಹಿಂಬಾಲಿಸುತ್ತಾ ಸಮಯ ಕಳೆಯುವುದಕ್ಕಿಂತ ನಿಮ್ಮ ಸ್ವಂತ ಕನಸುಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುವುದು ಸಾವಿರಾರು ಪಟ್ಟು ಉತ್ತಮ. ಸರಿಯಾದ ಮಾರ್ಗದಲ್ಲಿ ಸತ್ಯದ ಹಾದಿಯಲ್ಲಿ ನಡೆಯುವುದು ಸ್ವಲ್ಪ ಕಷ್ಟಕರವೇ ಸರಿ. ಆದರೆ ಆ ಮಾರ್ಗದಲ್ಲಿ ನಡೆಯುವ ನಿಮ್ಮನ್ನು ಯಾರೂ ಕೂಡ ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ. ಬೀಳುತ್ತಾ ಬೀಳುತ್ತಾ ಮಗುವು ನಡೆಯಲು ಕಲಿಯುತ್ತದೆ. ಮುಳುಗುತ್ತಾ ಮುಳುಗುತ್ತಾ ಮನುಷ್ಯನು ಈಜಲು ಕಲಿಯುತ್ತಾನೆ. ತೀವ್ರವಾದ ನೋವು ಅಥವಾ ಏಟು ತಿಂದ ಕಾರಣಕ್ಕಾಗಿ ಎಂದಿಗೂ ಹಿಂದೆ ಸರಿಯಬೇಡಿ. ಏಕೆಂದರೆ ಏಟು ತಿಂದ ನಂತರವೇ ಮನುಷ್ಯನು ಸರಿಯಾದ ರೀತಿಯಲ್ಲಿ ನಿಲ್ಲಲು ಮತ್ತು ನಡೆಯಲು ಕಲಿಯುತ್ತಾನೆ. ನೀವು ವಿಫಲರಾದಾಗ ಲಕ್ಷಾಂತರ ಟೀಕೆಗಳು ಮತ್ತು ಮಾತುಗಳು ನಿಮ್ಮ ಕಡೆಗೆ ಬರಬಹುದು. ಆದರೆ ನೀವು ಇದರಿಂದ ಎಂದಿಗೂ ನಿರಾಶರಾಗಬಾರದು. ಏಕೆಂದರೆ ಯಾರು ನಿಮಗೆ ನಿಜವಾದ ಸ್ನೇಹಿತರು, ಯಾರೂ ಅಲ್ಲ ಎಂದು ಗುರುತಿಸಲು ಇದೇ ಸರಿಯಾದ ಸಮಯ. ತಾಯಿಯ ನಂತರ ಒಬ್ಬ ಮನುಷ್ಯನಿಗೆ ಧೈರ್ಯ ಮತ್ತು ಸ್ಥೈರ್ಯ ಮಾತ್ರವೇ ಜೊತೆಯಾಗಿ ನಿಲ್ಲುತ್ತವೆ. ಆ ಧೈರ್ಯವೇ ಮನುಷ್ಯನನ್ನು ಎಂದಿಗೂ ಸೋಲಲು ಬಿಡುವುದಿಲ್ಲ. ಈ ಪ್ರಕೃತಿಯು ನಮ್ಮೆಲ್ಲರನ್ನೂ ವಜ್ರಗಳನ್ನಾಗಿಯೇ ಸೃಷ್ಟಿ ಮಾಡಿದೆ. ಆದರೆ ಒಂದು ಷರತ್ತು ಇದೆ. ಯಾರು ಹೆಚ್ಚು ಉಜ್ಜಲ್ಪಡುತ್ತಾರೋ, ಯಾರು ಹೆಚ್ಚು ಕಷ್ಟವನ್ನು ಸಹಿಸುತ್ತಾರೋ ಅವರು ಮಾತ್ರ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತಾರೆ. ಕಠಿಣ ಪರಿಸ್ಥಿತಿಗಳು ನಮ್ಮನ್ನು ಶುದ್ಧಗೊಳಿಸುತ್ತವೆ. 7. ಕಲಿಯುಗದ ಸತ್ಯ ಮತ್ತು ಸಂಬಂಧಗಳ ವಿಶ್ವಾಸ. ಕೇವಲ ಪುಸ್ತಕಗಳಿಂದಲೇ ನಾವು ಎಲ್ಲಾ ಜ್ಞಾನವನ್ನು ಕಲಿಯಲು ಸಾಧ್ಯವಿಲ್ಲ. ಕೆಲವು ಬಾರಿ ನಮ್ಮ ಸುತ್ತ ಇರುವ ಸ್ವಾರ್ಥಿ ಜನರ ವ್ಯಾವಹಾರಿಕ ನಡತೆಯಿಂದಲೂ ನಾವು ಜೀವನದ ಬಹಳ ದೊಡ್ಡ ಪಾಠಗಳನ್ನು ಕಲಿಯುತ್ತೇವೆ. ಬಡವರನ್ನು ಅಥವಾ ಅಗತ್ಯವಿರುವವರನ್ನು ನಿಮ್ಮ ಮನೆಯ ಬಾಗಿಲಿನಲ್ಲಿ ಎಂದಿಗೂ ಅಪಮಾನ ಮಾಡಬೇಡಿ. ಏಕೆಂದರೆ ಮೇಲಿನ ಪರಮಾತ್ಮನು ಪಾತ್ರೆಯನ್ನು ಅಥವಾ ಅದೃಷ್ಟವನ್ನು ಬದಲಾಯಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ನೀವು ಇವತ್ತು ಒಂದು ದಾರಿಯನ್ನು ಮಾಡಿಕೊಂಡಿದ್ದೀರಿ ಎಂದಾದರೆ ನಾಳೆ ನೀವು ಖಂಡಿತವಾಗಿಯೂ ನಿಮ್ಮ ಗುರಿಯನ್ನು ತಲುಪುತ್ತೀರಿ. ಧೈರ್ಯದಿಂದ ತುಂಬಿದ ನಿಮ್ಮ ಈ ಪ್ರಯತ್ನವು ಒಂದು ದಿನ ಖಂಡಿತವಾಗಿಯೂ ಫಲ ನೀಡುತ್ತದೆ. ಈ ಸಂಸಾರದಲ್ಲಿ ಯಾವುದೂ ಕೂಡ ಸ್ಥಿರವಾಗಿ ನಿಲ್ಲುವುದಿಲ್ಲ. ಅದು ಸಮಯವಿರಬಹುದು, ಪ್ರೀತಿ ಇರಬಹುದು, ದ್ವೇಷವಿರಬಹುದು ಅಥವಾ ಸಂಬಂಧಗಳು ಇರಬಹುದು. ಎಲ್ಲವೂ ಬದಲಾಗುತ್ತಿರುತ್ತವೆ. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನೀವು ಚಿಂತೆ ಮಾಡಬೇಡಿ. ಏಕೆಂದರೆ ಉತ್ತಮ ಜನರ ಮತ್ತು ಉತ್ತಮ ಗ್ರಂಥಗಳ ಆಳವಾದ ಸತ್ಯವನ್ನು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸ್ನೇಹ ಎಂಬುದು ಕೇವಲ ಒಂದು ಸ್ವಾರ್ಥವಲ್ಲ, ಅದು ಒಂದು ದೃಢವಾದ ವಿಶ್ವಾಸ. ಸ್ನೇಹದಲ್ಲಿ ಸುಖದಲ್ಲಿ ನಗುವಿನ ಕ್ಷಣಗಳನ್ನು ಹಂಚಿಕೊಳ್ಳುವ ಜವಾಬ್ದಾರಿಯ ಜೊತೆಗೆ ಸಂಕಷ್ಟದ ಸಮಯದಲ್ಲಿ ಜೊತೆಯಲ್ಲಿ ನಿಂತು ಬೆಂಬಲ ನೀಡುವ ದೊಡ್ಡ ಜವಾಬ್ದಾರಿಯೂ ಅಡಗಿರುತ್ತದೆ. ಇಲ್ಲಿ ಸುಳ್ಳು ಭರವಸೆಗಳಿಲ್ಲ, ಬದಲಾಗಿ ನಿಜವಾದ ಪ್ರಯತ್ನಗಳನ್ನು ಮಾಡಲಾಗುತ್ತದೆ. ಸತ್ಯವಾದ ಮಾತುಗಳನ್ನು ಆಡುವ ವ್ಯಕ್ತಿಯು ಮತ್ತು ಸರಿದಾರಿಯಲ್ಲಿ ನಡೆಯುವ ಮನುಷ್ಯನು ಈ ಜಗತ್ತಿಗೆ ಯಾವಾಗಲೂ ಕಹಿಯಾಗಿ ಕಾಣಿಸುತ್ತಾನೆ. ಜನರು ಸುಳ್ಳನ್ನು ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ. ನೀವು ಬೇಕಾದರೆ ಪ್ರಶಂಸೆಯನ್ನು ಎಷ್ಟೇ ಬೇಕಾದರೂ ಮಾಡಿ, ಆದರೆ ಯಾರನ್ನಾದರೂ ಅವಮಾನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮತ್ತು ಯೋಚಿಸಿ ಮಾತನಾಡಬೇಕು. ಒಂದು ಅಜಾಗರೂಕ ಮಾತು ಇಡೀ ಸಂಬಂಧವನ್ನು ಹಾಳು ಮಾಡಬಹುದು. ಲಗನ್ ಅಥವಾ ತೀವ್ರವಾದ ಆಸಕ್ತಿ ಎಂಬುದು ಒಂದು ಚಿಕ್ಕ ಶಬ್ದ. ಆದರೆ ಯಾರು ಆ ತೀವ್ರವಾದ ಆಸಕ್ತಿಯನ್ನು ತಮ್ಮೊಳಗೆ ಬೆಳೆಸಿಕೊಳ್ಳುತ್ತಾರೋ ಅವರ ಇಡೀ ಜೀವನವೇ ಬದಲಾಗುತ್ತದೆ.
ಯಾವುದಾದರೂ ಸಂಬಂಧಗಳು ನಿಮಗೆ ನಿರಂತರವಾಗಿ ನೋವು ನೀಡಲು ಶುರು ಮಾಡಿದಾಗ ಆ ನೋವನ್ನು ನಿರ್ಲಕ್ಷಿಸಲು ಕಲಿಯಿರಿ. ಆಗ ನಿಮ್ಮ ಜೀವನವು ಬಹಳ ಸುಲಭವಾಗುತ್ತದೆ. ಅನಗತ್ಯ ಸಂಬಂಧಗಳ ಭಾರವನ್ನು ಹೊತ್ತುಕೊಳ್ಳಬೇಡಿ. ದುಃಖ ಬರುವ ಮೊದಲೇ ಆ ದುಃಖದ ಬಗ್ಗೆ ಚಿಂತಿಸಿ ಕುಳಿತು ದುಃಖಪಡುವ ವ್ಯಕ್ತಿಯು ಅಗತ್ಯಕ್ಕಿಂತ ಹೆಚ್ಚು ದುಃಖವನ್ನು ಅನುಭವಿಸುತ್ತಾನೆ. ಭವಿಷ್ಯದ ಬಗ್ಗೆ ಅತಿಯಾದ ಆತಂಕವನ್ನು ಇಟ್ಟುಕೊಳ್ಳಬೇಡಿ. ವೈಫಲ್ಯಗಳು ಜೀವನದ ಒಂದು ಭಾಗ. ನೀವು ಎಂದಿಗೂ ವಿಫಲವಾಗದಿದ್ದರೆ ನೀವು ಎಂದಿಗೂ ಕಲಿಯಲು ಸಾಧ್ಯವಾಗುವುದಿಲ್ಲ. ಮತ್ತು ನೀವು ಕಲಿಯದಿದ್ದರೆ ನಿಮ್ಮಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅಥವಾ ನೀವು ಹೊಸ ವಿಷಯಗಳನ್ನು ಕಲಿಯುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ವೈಫಲ್ಯಗಳು ಬಹಳ ಮಹತ್ವಪೂರ್ಣವಾಗಿವೆ. ಸಮಯದೊಂದಿಗೆ ಹೋರಾಡಿ ತನ್ನ ಅದೃಷ್ಟವನ್ನು ಬದಲಾಯಿಸುವವನೇ ನಿಜವಾದ ಮನುಷ್ಯ. ತನ್ನ ಹಣೆಬರಹವನ್ನು ತಾನೇ ಬರೆದುಕೊಳ್ಳುವ ಶಕ್ತಿ ಮನುಷ್ಯನಿಗೆ ಇದೆ. ನಾಳೆ ಏನಾಗುತ್ತದೆ ಎಂಬುದರ ಬಗ್ಗೆ ನೀವು ಎಂದಿಗೂ ಚಿಂತೆ ಮಾಡಬೇಡಿ. ಏನಾಗಲಿದೆಯೋ ಅದು ಆಗಿಯೇ ತೀರುತ್ತದೆ. ನಾಳೆ ಸ್ವತಃ ತನ್ನ ಚಿತ್ರವನ್ನೇ ಬದಲಾಯಿಸಿಕೊಳ್ಳಬಹುದೇನೋ ನಿಮಗೆ ತಿಳಿದಿಲ್ಲ. ಸಂತೋಷವು ಮನುಷ್ಯನ ಸ್ವಾತಂತ್ರ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಸ್ವಾತಂತ್ರ್ಯವು ನೀವು ಎಷ್ಟು ಅಹಂಕಾರವಿಲ್ಲದವರಾಗಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಅಹಂಕಾರದಿಂದ ಮುಕ್ತರಾದಾಗ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ. ವಿಶ್ವಾಸವಿಲ್ಲದೆ ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧವೂ ಹೆಚ್ಚು ದಿನಗಳವರೆಗೆ ಉಳಿಯಲು ಸಾಧ್ಯವಿಲ್ಲ. ನಂಬಿಕೆಯೇ ಪ್ರತಿಯೊಂದು ಸಂಬಂಧದ ಅಡಿಪಾಯ. ಒಂದು ವೇಳೆ ಯಾವುದೋ ಒಂದು ತಪ್ಪು ಅಥವಾ ಘಟನೆಯ ಕಾರಣದಿಂದ ನಿಮ್ಮ ನಿನ್ನೆ ದಿನವು ದುಃಖಮಯವಾಗಿದ್ದರೆ ಆ ನಿನ್ನೆಯನ್ನು ನೆನೆಸಿಕೊಂಡು ಇಂದಿನ ದಿನವನ್ನು ನೀವು ಎಂದಿಗೂ ವ್ಯರ್ಥ ಮಾಡಬಾರದು. ಇಂದಿನ ಕ್ಷಣವನ್ನು ಪೂರ್ಣವಾಗಿ ಬದುಕಿ. ಯಾರು ತಮ್ಮ ಗುರಿಯ ಕಡೆಗೆ ಸಂಪೂರ್ಣವಾಗಿ ಗಮನಹರಿಸಿ ಅದರಲ್ಲಿ ಕಳೆದು ಹೋಗುತ್ತಾನೆಯೋ ಅವನು ಮಾತ್ರ ಯಶಸ್ಸನ್ನು ಸಾಧಿಸುತ್ತಾನೆ. ಲಕ್ಷ್ಯದ ಮೇಲೆ ಗಮನ ಇರಬೇಕು. 8. ವಿನಾಶದ 5 ಕಾರಣಗಳು ಮತ್ತು ಸಂಪತ್ತಿನ ಸತ್ಯ. ಶ್ರೀಕೃಷ್ಣನು ಹೇಳುತ್ತಾರೆ, ಮನುಷ್ಯನ ವಿನಾಶಕ್ಕೆ 5 ಪ್ರಮುಖ ಕಾರಣಗಳಿವೆ. 1. ನಿದ್ರೆ. ಅತಿಯಾದ ನಿದ್ರೆಯು ಕರ್ತವ್ಯವನ್ನು ಹಾಳು ಮಾಡುತ್ತದೆ. 2. ಕೋಪ. ಅತಿಯಾದ ಕೋಪವು ಬುದ್ಧಿಯನ್ನು ನಾಶ ಮಾಡುತ್ತದೆ. 3. ಭಯ. ಭಯವು ಮನಸ್ಸಿನ ಸ್ಥೈರ್ಯವನ್ನು ಕುಗ್ಗಿಸುತ್ತದೆ. 4. ಆಯಾಸ ಅಥವಾ ಸುಸ್ತು. ಇದು ಕೆಲಸ ಮಾಡುವ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ. 5. ಯಾವುದೇ ಕೆಲಸವನ್ನು ಮುಂದೂಡುವ ಅಭ್ಯಾಸ ಅಥವಾ ನಾಳೆಗೆ ಹಾಕುವ ಸ್ವಭಾವ. ಸಫಲತೆಯು ಸಂತೋಷದ ಕೀಲಿಯಲ್ಲ, ಬದಲಾಗಿ ಸಂತೋಷವೇ ಯಶಸ್ಸಿನ ನಿಜವಾದ ಕೀಲಿಯಾಗಿದೆ. ನೀವು ಯಾವ ಕೆಲಸವನ್ನು ಮಾಡುತ್ತಿದ್ದೀರೋ ಆ ಕೆಲಸವನ್ನು ನೀವು ಪ್ರೀತಿಸಿದರೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತೀರಿ. ಇತರರಿಗೆ ಒಳ್ಳೆಯದನ್ನು ಮಾಡುವ ಸಹಾಯ ಮಾಡುವ ಮನುಷ್ಯನು ಯಾವಾಗಲೂ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಇದಕ್ಕೆ ಕಾರಣ ಏನೆಂದರೆ ಸದಾಕಾಲ ಹಣ್ಣುಗಳನ್ನು ನೀಡುವ ವೃಕ್ಷಗಳಿಗೆ ಮಾತ್ರ ಕಲ್ಲೇಟುಗಳನ್ನು ಕೊಡಲಾಗುತ್ತದೆ. ಸಜ್ಜನರು ಪರೀಕ್ಷೆಗಳನ್ನು ಎದುರಿಸಲೇಬೇಕು. ಸತ್ಯದಿಂದ ಪ್ರಾಮಾಣಿಕತೆಯಿಂದ ಸಂಪಾದಿಸಿದ ಧನವು ಪ್ರತಿಯೊಂದು ರೀತಿಯಲ್ಲೂ ಸುಖವನ್ನು ನೀಡುತ್ತದೆ. ಆದರೆ ಮೋಸದಿಂದ ಕಪಟದಿಂದ ಸಂಪಾದಿಸಿದ ಸಂಪತ್ತು ಯಾವಾಗಲೂ ದುಃಖವನ್ನೇ ತರುತ್ತದೆ. ಮೌನವಾಗಿರುವುದಕ್ಕಿಂತ ದೊಡ್ಡ ಉತ್ತರ ಬೇರೊಂದಿಲ್ಲ ಮತ್ತು ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಬೇರೊಂದಿಲ್ಲ. ಕ್ಷಮೆ ನೀಡುವವರು ಶ್ರೇಷ್ಠರು. ಕಠಿಣ ಪರಿಶ್ರಮ ಮಾಡಿದರೂ ನಿಮ್ಮ ಕನಸುಗಳು ಪೂರ್ಣಗೊಳ್ಳದಿದ್ದರೆ ನೀವು ಕೆಲಸ ಮಾಡುವ ದಾರಿಯನ್ನು ಬದಲಾಯಿಸಿರಿ, ಆದರೆ ನಿಮ್ಮ ಜೀವನದ ಮೂಲಭೂತ ತತ್ವಗಳನ್ನು ಎಂದಿಗೂ ಬದಲಾಯಿಸಬೇಡಿ. ಏಕೆಂದರೆ ಒಂದು ಮರವು ಸಹ ಪ್ರತಿ ಋತುವಿನಲ್ಲಿ ತನ್ನ ಎಲೆಗಳನ್ನು ಮಾತ್ರ ಬದಲಾಯಿಸುತ್ತದೆ, ಆದರೆ ಅದರ ಬೇರನ್ನು ಎಂದಿಗೂ ಬದಲಾಯಿಸುವುದಿಲ್ಲ. ನಿಮ್ಮ ಕಠಿಣ ಸಮಯವೇ ನಿಮ್ಮನ್ನು ಹೆಚ್ಚು ಬಲಿಷ್ಠರನ್ನಾಗಿ ಮಾಡುತ್ತದೆ. ಸವಾಲುಗಳು ನಮ್ಮನ್ನು ಗಟ್ಟಿಗೊಳಿಸುತ್ತವೆ. ಒಬ್ಬ ಬುದ್ಧಿವಂತ ವ್ಯಕ್ತಿ ಯಾರು ಎಂದರೆ ಅವನು ಇತರರನ್ನು ನೋಡಿ ಅವರಲ್ಲಿರುವ ಉತ್ತಮ ಗುಣಗಳನ್ನು ಕಲಿಯುತ್ತಾನೆ. ಆ ಗುಣಗಳಿಂದ ಅವನು ಎಂದಿಗೂ ಅವರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದಿಲ್ಲ ಅಥವಾ ಅಸೂಯೆ ಪಡುವುದಿಲ್ಲ. ಇಂದಿನ ಈ ಕಾಲದಲ್ಲಿ ಯಾರ ಬಳಿ ಅಧಿಕ ಹಣ ಮತ್ತು ಅಧಿಕಾರವಿದೆಯೋ ಅವರೇ ನಿಜವಾದ ದೇವರಾಗಿದ್ದಾರೆ. ಇಂದು ಸಂಬಂಧದ ಇನ್ನೊಂದು ಹೆಸರು ಹಣವಾಗಿ ಮಾರ್ಪಟ್ಟಿದೆ. ನಿಮ್ಮ ಮನೆಯಲ್ಲಿ ಎಷ್ಟೇ ಕೊಳಕಿದ್ದರೂ ಎಷ್ಟೇ ನ್ಯೂನತೆಗಳಿದ್ದರೂ ನಿಮ್ಮ ಬಳಿ ಹಣವಿದ್ದರೆ ನಿಮ್ಮ ಅನಕ್ಷರತೆ, ನಿಮ್ಮ ಕೆಟ್ಟ ಕರ್ಮಗಳು, ನಿಮ್ಮ ಕೆಟ್ಟ ನಡತೆ ಎಲ್ಲವನ್ನೂ ಕ್ಷಮಿಸಲಾಗುತ್ತದೆ. ಇದು ಕಲಿಯುಗದ ವಾಸ್ತವ. ಈ ಕಲಿಯುಗದಲ್ಲಿ ಕೆಟ್ಟವರಿಗೆ ಕೆಟ್ಟದ್ದಾಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಒಳ್ಳೆಯವರಿಗೆ ಕೆಟ್ಟದು ಖಂಡಿತವಾಗಿಯೂ ಆಗುತ್ತದೆ. ಸತ್ಯ ಮತ್ತು ಧರ್ಮವನ್ನು ಪಾಲಿಸುವವರು ಹೆಚ್ಚಿನ ಪರೀಕ್ಷೆಗಳನ್ನು ಎದುರಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಯಾರಿಗೂ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನೀಡಬೇಡಿ. ಅದು ನಿಮ್ಮ ಮುಖದಲ್ಲಿರುವ ನಗುವನ್ನೇ ಕಿತ್ತುಕೊಳ್ಳುವಷ್ಟು. ನಿಮ್ಮ ಸಂತೋಷವು ನಿಮ್ಮಲ್ಲಿಯೇ ಉಳಿಯಬೇಕು. ನಿಮ್ಮ ಜೀವನದ ಸಮಸ್ಯೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ, ಏಕೆಂದರೆ 80% ಜನರಿಗೆ ನಿಮ್ಮ ಸಮಸ್ಯೆಗಳಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಮತ್ತು ಉಳಿದ 20% ಜನರು ನಿಮ್ಮ ಜೀವನದಲ್ಲಿ ಆ ಸಮಸ್ಯೆಗಳಿವೆ ಎಂದು ಕೇಳಿ ಸಂತೋಷಪಡುತ್ತಾರೆ. 9. ವಿಶ್ವಾಸಘಾತುಕರು ಮತ್ತು ಸಂಬಂಧಗಳ ಪಾಠ. ಶ್ರೀಕೃಷ್ಣನು ಹೇಳುತ್ತಾರೆ, ಕೆಲವರು ತಮ್ಮವರು ಎಂದು ಕೇವಲ ನಟಿಸುತ್ತಾರೆ, ತೋರಿಸಿಕೊಳ್ಳುತ್ತಾರೆ, ಆದರೆ ಸಮಯ ಬಂದಾಗ ಅವರ ನಿಜವಾದ ಮುಖ ಯಾರಿಗೆ ಆದರೂ ಅರ್ಥವಾಗುತ್ತದೆ. ನಿಮ್ಮ ಸಮಸ್ಯೆಗಳನ್ನು ಪ್ರತಿಯೊಬ್ಬರೊಂದಿಗೆ ಹಂಚಿಕೊಳ್ಳಬೇಡಿ. ಯಾರಾದರೂ ನಿಮ್ಮೊಂದಿಗೆ ಮಧುರವಾದ ಮಾತುಗಳನ್ನು ಆಡುತ್ತಿದ್ದಾರೆ ಅಥವಾ ಕೇವಲ ಸಹಾನುಭೂತಿಯನ್ನು ತೋರಿಸುತ್ತಿದ್ದಾರೆ ಎಂದ ಮಾತ್ರಕ್ಕೆ ಅವರು ನಿಮ್ಮ ನಿಜವಾದ ಶುಭಚಿಂತಕರಾಗಿರುವುದಿಲ್ಲ. ಕರ್ಮದ ಬರಹವನ್ನು ಪ್ರತಿಯೊಬ್ಬರೂ ಯಾವುದೇ ಪರಿಸ್ಥಿತಿಯಲ್ಲಾದರೂ ಅನುಭವಿಸಲೇಬೇಕಾಗುತ್ತದೆ. ಒಬ್ಬ ಒಳ್ಳೆಯ ಮನುಷ್ಯನು ಸ್ವಾರ್ಥಿಯಾಗಿರುವುದಿಲ್ಲ, ಬದಲಾಗಿ ಯಾರು ಅವನ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದಿಲ್ಲವೋ
ಅಂತಹ ಜನರಿಂದ ಅವನು ಕೇವಲ ದೂರ ಸರಿಯುತ್ತಾನೆ. ಯಾವ ಮನುಷ್ಯನು ಅಳುತ್ತಾ ಕೋಪದಲ್ಲಿ ತನ್ನ ಮನಸ್ಸಿನಲ್ಲಿರುವುದನ್ನೆಲ್ಲ ಹೇಳಿಬಿಡುತ್ತಾನೋ ಅವನು ಹೃದಯದಲ್ಲಿ ಬಹಳ ಪ್ರಾಮಾಣಿಕನಾಗಿರುತ್ತಾನೆ. ಏಕೆಂದರೆ ಕೋಪ ಮತ್ತು ಅಳುವುದು ಮನುಷ್ಯನನ್ನು ಸತ್ಯವನ್ನು ಹೇಳಲು ಒತ್ತಾಯಿಸುತ್ತವೆ. ಯಾರ ಮೇಲೆಯಾದರೂ ಅತಿಯಾದ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ. ಏಕೆಂದರೆ ಎಷ್ಟು ಹೆಚ್ಚು ಬಾಂಧವ್ಯ ಇರುತ್ತದೆಯೋ ಅಷ್ಟೇ ಆಳವಾದ ಗಾಯವೂ ಉಂಟಾಗುತ್ತದೆ. ಕನ್ನಡಿ, ಗ್ಲಾಸ್ ಮತ್ತು ಸಂಬಂಧಗಳು ಇವೆರಡೂ ಬಹಳ ಸೂಕ್ಷ್ಮವಾಗಿರುತ್ತವೆ. ಆದರೆ ಇವೆರಡರಲ್ಲಿ ಇರುವ ವ್ಯತ್ಯಾಸ ಇಷ್ಟೇ: ಕನ್ನಡಿ ತಪ್ಪಾಗಿ ಒಡೆದು ಹೋಗುತ್ತದೆ, ಆದರೆ ಸಂಬಂಧಗಳು ಕೇವಲ ತಪ್ಪು ತಿಳುವಳಿಕೆಗಳಿಂದ ಒಡೆಯುತ್ತವೆ. ದುಃಖವನ್ನು ಯಾರಿಗೆ ಮಾರಲು ಸಾಧ್ಯವಿಲ್ಲ ಮತ್ತು ಸುಖವನ್ನು ಹಣ ಕೊಟ್ಟು ಖರೀದಿಸಲು ಸಾಧ್ಯವಿಲ್ಲ. ಸಂತೋಷ ಮತ್ತು ದುಃಖ ಕೇವಲ ಭಾವನೆಗಳು. ಕೆಲವು ಬಾರಿ ಯಾವ ವ್ಯಕ್ತಿಯ ಸಂತೋಷಕ್ಕಾಗಿ ನೀವು ಎಲ್ಲವನ್ನೂ ಮಾಡಲು ಸಿದ್ಧರಿರುತ್ತೀರೋ ಅದೇ ವ್ಯಕ್ತಿ ನಿಮಗೆ ಅಳುವಂತೆ ಮಾಡುತ್ತಾನೆ. ಬಾಹ್ಯ ಸೌಂದರ್ಯದ ಬಣ್ಣವನ್ನು ನೋಡಿ ಸ್ನೇಹಿತರನ್ನು ಮಾಡಿಕೊಳ್ಳಬೇಡಿ. ದೇಹದ ಬಣ್ಣ ಕಪ್ಪಾಗಿದ್ದರೆ ನಡೆಯುತ್ತದೆ, ಆದರೆ ಮನಸ್ಸಿನ ಬಣ್ಣ ಕಪ್ಪಾಗಿ ಇರಬಾರದು. ಶುದ್ಧ ಮನಸ್ಸಿಗೆ ಪ್ರಾಮುಖ್ಯತೆ ಕೊಡಿ. ಜೀವನದ ಸಂಪೂರ್ಣ ಆಟವನ್ನು ಕಾಲವೇ ನಡೆಸುತ್ತದೆ. ಮನುಷ್ಯನು ಕೇವಲ ತನ್ನ ಪಾತ್ರವನ್ನು ಮಾತ್ರ ನಿರ್ವಹಿಸುತ್ತಾನೆ. ನೀವು ಎಷ್ಟು ಜನರ ಮೇಲೆ ವಿಶ್ವಾಸ ಇಡುತ್ತೀರಿ ಅಥವಾ ಇಡುವುದಿಲ್ಲ ಎಂಬುದು ಮುಖ್ಯವಲ್ಲ. ನೀವು ಎಲ್ಲಕ್ಕಿಂತ ಹೆಚ್ಚು ನಿಮ್ಮ ಮೇಲೆ ವಿಶ್ವಾಸ ಇಡಬೇಕು. ಆತ್ಮವಿಶ್ವಾಸವೇ ಅತಿದೊಡ್ಡ ಸಂಪತ್ತು. ಜನರ ಮಾತುಗಳನ್ನು ಕೇಳಿ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ತಪ್ಪಾದ ಅಭಿಪ್ರಾಯವನ್ನು ಮೂಡಿಸಿಕೊಳ್ಳುವುದು ಅತ್ಯಂತ ದೊಡ್ಡ ಮೂರ್ಖತನ. ಪ್ರತಿಯೊಬ್ಬ ವ್ಯಕ್ತಿಯನ್ನು ನೀವೇ ವೈಯಕ್ತಿಕವಾಗಿ ಅರಿತುಕೊಳ್ಳಬೇಕು. ಕೆಲವು ಜನರನ್ನು ನೀವು ಎಷ್ಟು ನಿಮ್ಮವರನ್ನಾಗಿ ಮಾಡಲು ಪ್ರಯತ್ನಿಸಿದರೂ ಅವರು ಎಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ ಎಂದು ಕೊನೆಗೆ ಸಾಬೀತುಪಡಿಸುತ್ತಾರೆ. ಅಂತಹ ಜನರಿಗಾಗಿ ವ್ಯರ್ಥ ಪ್ರಯತ್ನ ಮಾಡದಿರಿ. ಸಮಯವಿರುವಾಗಲೇ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವುದು ಉತ್ತಮ. ಒಂದು ವೇಳೆ ಕಾಲವೇ ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸಿದರೆ ಅದು ನಿಮಗೆ ಬಹಳಷ್ಟು ತೊಂದರೆ ಮತ್ತು ನೋವನ್ನು ಕೊಡುತ್ತದೆ. ಕೆಲವು ಜನರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಸಂಬಂಧಗಳನ್ನು ಕಟ್ಟಿಕೊಳ್ಳುತ್ತಾರೆ. ತಮ್ಮ ಕೆಲಸವು ಮುಗಿದ ನಂತರ ಅವರು ಒಳ್ಳೆಯ ಜನರ ಮನಸ್ಸನ್ನು ನೋಯಿಸಿ ದೂರ ಹೋಗುತ್ತಾರೆ. ತಮ್ಮನ್ನು ಎಲ್ಲರಿಗಿಂತ ಬುದ್ಧಿವಂತರು ಎಂದು ಅವರು ತಿಳಿದುಕೊಳ್ಳುತ್ತಾರೆ, ಆದರೆ ವಾಸ್ತವದಲ್ಲಿ ಅವರು ತಮ್ಮ ಅದೃಷ್ಟವನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಾರೆ. ಯಾರು ದೂರ ಹೋಗಲು ಬಯಸುತ್ತಾರೋ ಅವರನ್ನು ಹೋಗಲು ಬಿಡಿ. ಅವರನ್ನು ಹಿಡಿದಿಟ್ಟುಕೊಳ್ಳಲು ಏಕೆ ಪ್ರಯತ್ನಿಸಬೇಕು? ಸಂಬಂಧಗಳಲ್ಲಿ ಪ್ರೀತಿ ಇರುವುದು ಒಳ್ಳೆಯದು, ಭಿಕ್ಷೆ ಬೇಡುವುದು ಸರಿಯಲ್ಲ. ಒಬ್ಬ ಹೆಂಡತಿಗೆ ಹಾರಲು ರೆಕ್ಕೆಗಳ ಅಗತ್ಯವಿಲ್ಲ. ಬದಲಾಗಿ ಅವಳಿಗೆ ತನ್ನ ಪತಿಯ ಬೆಂಬಲ ಮತ್ತು ಅವನ ಆಪ್ತತೆಯ ಅಗತ್ಯವಿದೆ. ಕುಟುಂಬದ ಸಾಮರಸ್ಯವೇ ನಿಜವಾದ ಬಲ. 10. ತೋಟಗಾರನ ಕಥೆ, ಸಮಯದ ಪಾಠ. ಪರಮಾತ್ಮ ಶ್ರೀಕೃಷ್ಣನು ನುಡಿದ ಒಂದು ಸುಂದರವಾದ ಕಥೆಯನ್ನು ಕೇಳಿರಿ. ಒಂದು ಸಮಯದಲ್ಲಿ ಒಬ್ಬ ಬಡ ತೋಟಗಾರನು ಒಬ್ಬ ರಾಜನ ಅರಮನೆಯಲ್ಲಿ ತೋಟಗಾರಿಕೆಯ ಕೆಲಸ ಮಾಡುತ್ತಿದ್ದನು. ಅವನು ರಾಜಮಹಲದ ತೋಟದಲ್ಲಿ ಅನೇಕ ರೀತಿಯ ಹಣ್ಣಿನ ಗಿಡಗಳನ್ನು ಮತ್ತು ಮರಗಳನ್ನು ಬೆಳೆಸಿದ್ದನು. ಹಣ್ಣುಗಳು ಸಂಪೂರ್ಣವಾಗಿ ಹಣ್ಣಾದಾಗ ಅವನು ಅದನ್ನು ರಾಜನ ಮುಂದೆ ಪ್ರಸ್ತುತಪಡಿಸುತ್ತಿದ್ದನು. ಅನೇಕ ಬಾರಿ ರಾಜನು ಸಂತೋಷಗೊಂಡು ಅವನಿಗೆ ಬಹುಮಾನಗಳನ್ನು ನೀಡುತ್ತಿದ್ದನು. ಒಮ್ಮೆ ಆ ತೋಟದಲ್ಲಿ ಮಾವು, ದ್ರಾಕ್ಷಿ ಮತ್ತು ತೆಂಗಿನಕಾಯಿಗಳು ಚೆನ್ನಾಗಿ ಬೆಳೆದಿದ್ದವು. ತೋಟಗಾರನು ಒಂದು ಬುಟ್ಟಿಯನ್ನು ತೆಗೆದುಕೊಂಡು ತೋಟಕ್ಕೆ ಹೋಗಿ ತಾನು ಇಂದು ರಾಜನಿಗೆ ಯಾವ ಹಣ್ಣನ್ನು ತೆಗೆದುಕೊಂಡು ಹೋಗಬೇಕು ಎಂದು ಯೋಚಿಸಲು ಶುರು ಮಾಡಿದನು. ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ ನಂತರ ಅವನು ದ್ರಾಕ್ಷಿ ಹಣ್ಣುಗಳನ್ನು ಆಯ್ದು ಅವುಗಳನ್ನು ಬುಟ್ಟಿಯಲ್ಲಿ ತುಂಬಿಕೊಂಡು ರಾಜನ ಬಳಿಗೆ ಹೋದನು. ಆ ದಿನಗಳಲ್ಲಿ ರಾಜನು ಸ್ವಲ್ಪ ಚಿಂತೆಯಲ್ಲಿ ಮುಳುಗಿದ್ದನು. ನೆರೆಯ ರಾಜ್ಯದ ರಾಜನು ತನ್ನ ಮೇಲೆ ಆಕ್ರಮಣ ಮಾಡಲು ಸಿದ್ಧತೆ ನಡೆಸಿದ್ದಾನೆ ಎಂದು ಗೂಢಚಾರರಿಂದ ಅವನಿಗೆ ಒಂದು ಮಾಹಿತಿ ಸಿಕ್ಕಿತ್ತು. ರಾಜನು ಇದೇ ವಿಷಯದ ಬಗ್ಗೆ ಆಳವಾದ ಆಲೋಚನೆಯಲ್ಲಿ ಮುಳುಗಿದ್ದನು. ತೋಟಗಾರನು ರಾಜನ ಬಳಿಗೆ ಬಂದು ಆ ಬುಟ್ಟಿಯನ್ನು ರಾಜನ ಮುಂದಿಟ್ಟು ಸ್ವಲ್ಪ ದೂರ ಹೋಗಿ ಕುಳಿತುಕೊಂಡನು. ರಾಜನು ತನ್ನ ಆಲೋಚನೆಗಳನ್ನು ಮಾಡುತ್ತಾ ಬುಟ್ಟಿಯಿಂದ ದ್ರಾಕ್ಷಿ ಹಣ್ಣುಗಳನ್ನು ತೆಗೆದುಕೊಂಡು ತಿನ್ನಲು ಶುರು ಮಾಡಿದನು. ರಾಜನು ಹಣ್ಣನ್ನು ಅರ್ಧ ತಿಂದು ಉಳಿದ ಅರ್ಧ ಭಾಗವನ್ನು ತೋಟಗಾರನ ಮೇಲೆ ಎಸೆಯುತ್ತಿದ್ದನು. ದ್ರಾಕ್ಷಿ ಹಣ್ಣು ತೋಟಗಾರನಿಗೆ ಬಿದ್ದಾಗಲೆಲ್ಲ ಅವನು ಬಹಳ ವಿನಯದಿಂದ, ದೇವರೇ, ನೀನು ಬಹಳ ದಯಾಳು ಎಂದು ಹೇಳುತ್ತಿದ್ದನು. ತೀವ್ರವಾದ ಯೋಚನೆಯಲ್ಲಿ ಮುಳುಗಿದ್ದ ರಾಜನಿಗೆ ತಾನು ದ್ರಾಕ್ಷಿ ಹಣ್ಣುಗಳನ್ನು ತೋಟಗಾರನ ಮೇಲೆ ಎಸೆಯುತ್ತಿದ್ದೇನೆ ಎಂಬುದರ ಅರಿವು ಇರಲಿಲ್ಲ. ರಾಜನು ಮತ್ತೊಮ್ಮೆ ದ್ರಾಕ್ಷಿ ಹಣ್ಣನ್ನು ತೋಟಗಾರನ ಮೇಲೆ ಎಸೆದನು. ಆಗಲೂ ತೋಟಗಾರನು ಪುನಃ, ದೇವರೇ, ನೀನು ಬಹಳ ದಯಾಳು ಎಂದು ಹೇಳಿದನು. ಈ ಬಾರಿ ರಾಜನ ಗಮನವು ತೋಟಗಾರನ ಕಡೆಗೆ ಹೋಯಿತು. ರಾಜನು ಆಶ್ಚರ್ಯದಿಂದ ಅವನನ್ನು ನೋಡಿ, ಎಲೈ ತೋಟಗಾರನೇ, ನಾನು ನಿನ್ನ ಮೇಲೆ ಕೊಳೆತ ಮತ್ತು ಅರ್ಧ ತಿಂದ ಹಣ್ಣುಗಳನ್ನು ಎಸೆಯುತ್ತಿದ್ದೇನೆ. ಆದರೂ ನೀನು ದೇವರು ದಯಾಳು ಎಂದು ಹೇಳುತ್ತಿದ್ದೀಯಾ? ಇದರಲ್ಲಿ ದೇವರ ದಯೆ ಎಲ್ಲಿ ಅಡಗಿದೆ ಎಂದು ಕೇಳಿದನು. ತೋಟಗಾರನು ರಾಜನಿಗೆ ಉತ್ತರವಾಗಿ ಹೀಗೆ ಹೇಳಿದನು, ಮಹಾರಾಜರೇ, ಇವತ್ತು ತೋಟದಲ್ಲಿ 3 ರೀತಿಯ ಹಣ್ಣುಗಳು ಇದ್ದವು: ಮಾವು, ದ್ರಾಕ್ಷಿ ಮತ್ತು ತೆಂಗಿನಕಾಯಿ. ನಾನು ನಿಮಗಾಗಿ ಯಾವ ಹಣ್ಣನ್ನು ತರಬೇಕು ಎಂದು ಯೋಚಿಸುತ್ತಿದ್ದೆ. ದೇವರ ದಯೆಯಿಂದ ನನಗೆ ಅನಿಸಿದ್ದು, ನಾನು ನಿಮಗಾಗಿ ದ್ರಾಕ್ಷಿ ಹಣ್ಣುಗಳನ್ನು ತರುತ್ತೇನೆ ಎಂದು. ಅದೇ ಪ್ರಕಾರ ದ್ರಾಕ್ಷಿ ತಂದಿದ್ದೇನೆ. ಈಗ ನೀವು ಯೋಚಿಸಿ ನೋಡಿ ಮಹಾರಾಜರೇ, ಒಂದು ವೇಳೆ ನಾನು ನಿಮಗಾಗಿ ಸಿಹಿಯಾದ ಮಾವಿನ ಹಣ್ಣು ಅಥವಾ ಗಟ್ಟಿಯಾದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದಿದ್ದರೆ ಇಂದು ನನ್ನ ಪರಿಸ್ಥಿತಿ ಏನಾಗುತ್ತಿತ್ತು? ಆದ್ದರಿಂದ ದೇವರು ನನ್ನ ಮೇಲೆ ದಯೆ ತೋರಿದ್ದಾನೆ ಮತ್ತು ನನಗೆ ಕೇವಲ ದ್ರಾಕ್ಷಿ ಹಣ್ಣುಗಳ ಏಟು ಮಾತ್ರ ಬಿದ್ದಿದೆ. ಅದಕ್ಕಾಗಿಯೇ ನಾನು ದೇವರು ದಯಾಳು ಎಂದು ಹೇಳುತ್ತಿದ್ದೇನೆ.
ತೋಟಗಾರನ ಈ ಜಾಣ ಉತ್ತರವನ್ನು ಕೇಳಿದ ರಾಜನು ಆಳವಾಗಿ ಯೋಚಿಸಲು ಶುರುಮಾಡಿದನು. ರಾಜನು ತಾನು ವೃಥಾ ಚಿಂತೆಯಲ್ಲಿದ್ದೆ ಎಂದು ತಿಳಿದುಬಂತು. ದೇವರ ದಯೆಯಿಂದ ತನಗೆ ಸಮಯ ಇರುವಾಗಲೇ ನೆರೆಯ ರಾಜನ ಸಂಚು ಮತ್ತು ಆಕ್ರಮಣದ ಯೋಜನೆಯ ಬಗ್ಗೆ ತಿಳಿಯಿತು. ಇದರಿಂದ ರಾಜನಿಗೆ ತನ್ನ ರಾಜ್ಯದ ರಕ್ಷಣೆಯ ಸಿದ್ಧತೆಗಳನ್ನು ಮಾಡಲು ಸಾಕಷ್ಟು ಸಮಯ ಸಿಕ್ಕಿತು. ಆತ ತಕ್ಷಣವೇ ಭಗವಂತನಿಗೆ ಧನ್ಯವಾದಗಳನ್ನು ಅರ್ಪಿಸಿ ತನ್ನ ರಾಜ್ಯವನ್ನು ರಕ್ಷಿಸಲು ಸಿದ್ಧತೆಯಲ್ಲಿ ತೊಡಗಿದನು. ಅಂತಿಮವಾಗಿ ಯುದ್ಧ ನಡೆದಾಗ ಆ ಯುದ್ಧದಲ್ಲಿ ರಾಜನು ವಿಜಯಶಾಲಿಯಾದನು ಮತ್ತು ತನ್ನ ರಾಜ್ಯವನ್ನು ಉಳಿಸಿಕೊಂಡನು. ಈ ಕಥೆಯಿಂದ ನಾವು ಕಲಿಯುವ ಪಾಠ ಏನೆಂದರೆ, ಸಮಯದ ಚಕ್ರವು ಇದೇ ರೀತಿ ಇರುತ್ತದೆ. ಕೆಲವು ಬಾರಿ ಉತ್ತಮ ಸಮಯ ಬರುತ್ತದೆ ಮತ್ತು ಕೆಲವು ಬಾರಿ ಕೆಟ್ಟ ಸಮಯ ಬರುತ್ತದೆ. ಉತ್ತಮ ಸಮಯ ಬಂದಾಗ ನಾವು ಭಗವಂತನಿಗೆ ಧನ್ಯವಾದ ಹೇಳುವುದನ್ನೇ ಮರೆತುಬಿಡುತ್ತೇವೆ. ಆದರೆ ಕಷ್ಟದ ಸಮಯ ಬಂದಾಗ ತಕ್ಷಣವೇ ದೇವರ ಬಗ್ಗೆ ದೂರು ಹೇಳಲು ಶುರುಮಾಡುತ್ತೇವೆ. ವಾಸ್ತವದಲ್ಲಿ ಉತ್ತಮ ಸಮಯ ಬಂದಾಗ ನಾವು ದೇವರ ಅನುಗ್ರಹಕ್ಕೆ ಧನ್ಯವಾದ ಹೇಳಬೇಕು ಮತ್ತು ಕೆಟ್ಟ ಸಮಯ ಬಂದಾಗ ನಮಗೆ ಈ ಪರಿಸ್ಥಿತಿಯನ್ನು ಎದುರಿಸಲು ಪರಮಾತ್ಮನು ಸಾಮರ್ಥ್ಯ ನೀಡುತ್ತಿದ್ದಾನೆ ಎಂದು ತಿಳಿದು ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆ ಕೆಟ್ಟ ಪರಿಸ್ಥಿತಿಗಳನ್ನು ಎದುರಿಸಲು ನಮಗೆ ಶಕ್ತಿ ನೀಡಿದ್ದಕ್ಕಾಗಿ ಆಭಾರವನ್ನು ವ್ಯಕ್ತಪಡಿಸಬೇಕು. ಸಣ್ಣ ಸಣ್ಣ ಸಮಸ್ಯೆಗಳನ್ನು ಎದುರಿಸಿ ಯಶಸ್ವಿಯಾದಾಗ ಮಾತ್ರ ನಾವು ದೊಡ್ಡ ದೊಡ್ಡ ಸಂಕಷ್ಟಗಳನ್ನು ಎದುರಿಸಲು ಸಮರ್ಥರಾಗುತ್ತೇವೆ. ಆದ್ದರಿಂದ ಜೀವನದಲ್ಲಿ ಬರುವ ಸಣ್ಣ ಪುಟ್ಟ ತೊಂದರೆಗಳಿಗೆ ಹೆದರಬೇಡಿ. ಸಕಾರಾತ್ಮಕ ಮನಸ್ಸಿನಿಂದ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ಬಗ್ಗೆ ಆಳವಾಗಿ ಚಿಂತಿಸಿ. ಒಂದು ಸರಿಯಾದ ಯೋಜನೆಯನ್ನು ತಯಾರಿಸಿ ಮತ್ತು ಆ ಪರಿಹಾರ ಕಾರ್ಯದಲ್ಲಿ ತೊಡಗಿರಿ. ಕಷ್ಟದ ಪರಿಸ್ಥಿತಿಗಳು ನಿಮ್ಮ ದೃಢ ಸಂಕಲ್ಪದ ಪರೀಕ್ಷೆಯಾಗಿದೆ. ಆ ಪರೀಕ್ಷೆಯಲ್ಲಿ ಗೆಲ್ಲುವುದು ನಿಮ್ಮ ಕೈಯಲ್ಲಿದೆ. 11. ಸಹನೆ ಮತ್ತು ವಿಜಯ. ಶ್ರೀಕೃಷ್ಣನು ಮತ್ತೆ ಹೇಳುತ್ತಾರೆ, ಒಬ್ಬ ಮನುಷ್ಯನನ್ನು ಕಳೆದುಕೊಂಡ ನಂತರ ನೀವು ಜೀವನದಲ್ಲಿ ಮುಂದೆ ಸಾಗಬಹುದು. ಆದರೆ ಆ ಒಬ್ಬ ವ್ಯಕ್ತಿಯಿಂದ ಉಂಟಾದ ಶೂನ್ಯತೆಯನ್ನು ಸಾವಿರಾರು ಜನರಿಂದ ಕೂಡ ತುಂಬಲು ಸಾಧ್ಯವಿಲ್ಲ. ಕೆಲವು ಸಂಬಂಧಗಳು ಅಷ್ಟೊಂದು ಅಮೂಲ್ಯವಾದವು. ಯಾರು ಸಹನೆಯೊಂದಿಗೆ ಕಾಯಲು ತಿಳಿದಿರುತ್ತಾರೋ ಆ ವಸ್ತುವು ಹೇಗಾದರೂ ಒಂದು ನೆಪದಲ್ಲಿ ಅವರ ಬಳಿ ಬಂದು ತಲುಪುತ್ತದೆ. ತಾಳ್ಮೆಯೂ ಫಲ ನೀಡುತ್ತದೆ. ನೀವು ನಿಮ್ಮ ವಿರುದ್ಧದ ಪ್ರತಿಕೂಲ ಪರಿಸ್ಥಿತಿಗಳೊಂದಿಗೆ ಹೋರಾಡದಿದ್ದರೆ ಆ ಕಷ್ಟಗಳು ನಿಮ್ಮ ಮೇಲೆ ಪ್ರಭುತ್ವ ಸಾಧಿಸುತ್ತವೆ, ನಿಮ್ಮನ್ನು ಆಳುತ್ತವೆ. ಹೋರಾಟವನ್ನು ಎಂದಿಗೂ ನಿಲ್ಲಿಸಬಾರದು. ಕೇವಲ ಅದೃಷ್ಟದ ಮೇಲೆ ಭರವಸೆ ಇಟ್ಟುಕೊಂಡು ಸುಮ್ಮನೆ ಕೂರಬೇಡಿ. ಏಕೆಂದರೆ ಅದೃಷ್ಟವಂತರ ಕೈಗಳು ಖಾಲಿಯಾಗಿಯೇ ಉಳಿಯಬಹುದು. ಆದರೆ ಕಠಿಣ ಪರಿಶ್ರಮ ಮಾಡುವವರ ಕೈಗಳು ಎಂದಿಗೂ ಖಾಲಿಯಾಗುವುದಿಲ್ಲ. ನಿಮ್ಮ ಕರ್ಮವೇ ನಿಮ್ಮ ಅದೃಷ್ಟ. ಕೊನೆಯದಾಗಿ ನಾವು ಬದುಕಿನಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ಅಥವಾ ಗಳಿಕೆ ಮಾಡಿದರೂ 5 ವಿಷಯಗಳನ್ನು ನೆನಪಿಡಬೇಕು. ವಿಶ್ವಾಸ ಇಲ್ಲದ ಜಾಗದಲ್ಲಿ ನೀವು ಹೆಚ್ಚು ಕಾಲ ಉಳಿಯಬಾರದು. ನಿಮ್ಮ ಕನಸುಗಳನ್ನು ಪೂರೈಸಲು ಪ್ರೋತ್ಸಾಹ ನೀಡದ ಜನರ ಸಹವಾಸ ಮಾಡಬಾರದು. ನಿಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬಾರದು. ಸರಿಯಾದ ದಾರಿಯಲ್ಲಿ ನಡೆಯಿರಿ. ಆ ದಾರಿಯಲ್ಲಿ ಯಾರೂ ನಿಮ್ಮನ್ನು ಕೆಡವಲಾರರು. ಮತ್ತು ಕಷ್ಟ ಬಂದಾಗ ಪರಮಾತ್ಮನು ನಿಮ್ಮ ಕೈ ಹಿಡಿಯುತ್ತಾನೆ ಎಂಬ ನಂಬಿಕೆ ಇಡಿ. ಈ ದಿವ್ಯ ಬೋಧನೆಗಳನ್ನು ಶಾಂತ ಮನಸ್ಸಿನಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಕನ್ನಡ ವಿಚಾರಧಾರೆಗಳ ವತಿಯಿಂದ ಅನಂತಾನಂತ ಧನ್ಯವಾದಗಳು. ಶ್ರೀಕೃಷ್ಣ ಪರಮಾತ್ಮನು ಈ ಬೋಧನೆಗಳ ಮೂಲಕ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶನ ನೀಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಿಮಗೆ ಈ ವಿಚಾರಧಾರೆಗಳು ಮನಸ್ಸಿಗೆ ಮುಟ್ಟಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆಗಳು, ಅನುಭವಗಳು ಮತ್ತು ಈ ಬೋಧನೆಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ನಿಮ್ಮ ಎಲ್ಲ ಕಾಮೆಂಟ್ಗಳು ನಮಗೆ ಬಹಳ ಅಮೂಲ್ಯ. ಹಾಗೂ ನೀವು ಇಂತಹ ಮತ್ತಷ್ಟು ಅರ್ಥಪೂರ್ಣ ಮತ್ತು ದೈವಿಕ ವಿಚಾರಗಳನ್ನು ನಿರಂತರವಾಗಿ ನೋಡಲು ಬಯಸುವುದಾದರೆ ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರವು ನಮ್ಮ ಪಾಲಿಗೆ ಬಹಳ ಮಹತ್ವಪೂರ್ಣವಾಗಿದೆ. ಭಗವಾನ್ ಶ್ರೀಕೃಷ್ಣನ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಧನ್ಯವಾದಗಳು. ಶುಭವಾಗಲಿ. ಜೈ ಶ್ರೀಕೃಷ್ಣ.